ಓಂ ತತ್ಸತ್ಯಂ ಸದಿತಿ ಪ್ರಾಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1082ನೆಯ ಅನುಶಾಸನ ಪರ್ವದ 15ನೆಯ ಭಾಗವನ್ನು ಈಗ ನೋಡೋಣ. ಹಿಂದೆ ಪರಮಾತ್ಮನ ಮಹಿಮೆಯನ್ನ ಕುರಿತಾಗಿ ಏನೇನು ವಿಷಯಗಳು ಬಂದಿವೆ ಅದನ್ನೆಲ್ಲ ಶ್ರವಣ ಮಾಡಿದ್ದೇವೆ. ಗರುಡನ ಉಪಾಖ್ಯಾನವನ್ನ ಈ ಭಾಗದಲ್ಲಿ ನಾವೀಗ ನೋಡೋಣ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 12ನೆಯ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 19ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಈಗ ನಾವು ನೋಡಬೇಕಾಗಿರುವಂತಹ ಅಧ್ಯಾಯ 15ನೇದು. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಭಾಗ, ಹಿಂದೆ ಬಂದಂತಹ ಕೆಲವು ಭಾಗಗಳು ಕೂಡ ಕಾಣಿಸುವುದಿಲ್ಲ. ಗರುಡಾಖ್ಯಾನ ಅಂತ ಈ ಭಾಗವನ್ನು ಹೇಳ್ತಾರೆ. ಆದಿಪರ್ವದಲ್ಲಿ ಈಗಾಗಲೇ ಈ ಭಾಗ ಒಂದು ಬಾರಿ ಬಂದಿದೆ. ಅಲ್ಲಿರುವ ಕಥೆಗೂ ಇಲ್ಲಿರುವ ಕಥೆಗೂ ಬಹಳ ಏನು ವ್ಯತ್ಯಾಸ ಇಲ್ಲ. ಆದರೂ ಕೆಲವು ಸಣ್ಣ ಸಣ್ಣ ಅಂಶಗಳ ಬಗ್ಗೆ ವ್ಯತ್ಯಾಸ ಇರುವುದನ್ನು ನಾವೀಗ ಕೇಳೋಣ. ಗರುಡ ಪಕ್ಷಿಣಾಂ ಶ್ರೇಷ್ಠ, ಗರುಡ ಪಕ್ಷಿ ಶ್ರೇಷ್ಠ ಅಂತ ನಾವು ಕೇಳಿದ್ದೇವೆ. ಇದರ ಬಗ್ಗೆ ನನಗೆ ಒಂದಿಷ್ಟು ಕುತೂಹಲ ಇದೆ. ಆ ಗರುಡ ಹೇಗೆ ಪಕ್ಷಿ ಶ್ರೇಷ್ಠ ಆದ ಇತ್ಯಾದಿ ಸಂಗತಿಗಳನ್ನು ನನಗೆ ನೀವು ವರ್ಣಿಸಿರಿ. ಕಥಂ ಗರುತ್ಮಾನ್ ಪಕ್ಷೀಣಾಂ ಶ್ರೇಷ್ಠ್ಯಂ ಪ್ರಾಪ ಪರಂತಪ. ಈ ಗರುಡ ಪಕ್ಷಿಗಳಲ್ಲಿ ಹೇಗೆ ಶ್ರೇಷ್ಠನಾದ? ಸುಪರ್ಣ, ವೈನತೇಯ ಅಂತೆಲ್ಲ ಅವನಿಗೆ ಹೆಸರುಗಳಿವೆ. ಅವನ ಶಕ್ತಿ ಅಂಥದ್ದು, ಅದನ್ನು ವರ್ಣಿಸಿರಿ. ಆಗ ಭೀಷ್ಮರು ಈ ಮುಂದಿನಂತೆ ಹೇಳಿತೊಡಗಿದರು. ವಾಸುದೇವ ಮಹಾಬಾಹೋ ದೇವಕೀ ಸುಪ್ರಜಾಸ್ತ್ವಯ ಶ್ರುತಂ ತೇ ಧರ್ಮರಾಜಸ್ಯ ಯದುಹರ್ಷ ವಿವರ್ಧನ. ದೇವಕಿಯ ಸುಪುತ್ರನಾದ ಕೃಷ್ಣನೇ, ಈ ಯುಧಿಷ್ಠಿರ ಏನೊಂದು ಕುತೂಹಲವನ್ನು ವ್ಯಕ್ತ ಮಾಡಿದ್ದಾನೆ ಕಥೆಯನ್ನು ಕೇಳಲಿಕ್ಕೆ, ಗರುಡನ ಕಥೆಯನ್ನು ಕೇಳಲಿಕ್ಕೆ. ಇದನ್ನ ನಾನೀಗ ಅವನಿಗೆ ಹೇಳುವವನಿದ್ದೇನೆ. ನಿನ್ನ ಆಜ್ಞೆ ಬೇಕದಕ್ಕೆ. ತ್ವಂಭಿಶೌರ್ಯ ಮಹಾಬಾಹೋ ಪ್ರೋಚ್ಯಸಿ ಸುಪರ್ಣ ಪ್ರೋಚ್ಯಸೇ ಪುರ. ನಿನಗೆ ಸುಪರ್ಣ ಅಂತ ಹೆಸರಿದೆ. ಪ್ರಾಚೀನ ಕಾಲದಲ್ಲಿ ನಿನಗೆ ಸುಪರ್ಣ ಅಂತ ಹೆಸರಿದೆ. ಗರುಡ ಅನ್ನೋ ಹೆಸರಿನಿಂದಲೂ ವಾಚ್ಯನಾದವನು ನೀನೇ ಆಗಿದ್ದೆ. ಮೊದಲು ನಿನ್ನನ್ನು ಆ ಕಾರಣದಿಂದಾಗಿ ನಾನು ಸ್ತುತಿಸಿ ಮುಂದೆ ಈ ಗರುಡನ ಕಥೆಯನ್ನ ವರ್ಣಿಸುವನಿದ್ದೇನೆ. ಸುಪರ್ಣ ಅನ್ನೋ ಶಬ್ದದಿಂದ ನೀನೇ ವಾಚ್ಯ ಅಂತ ಬಂತಲ್ಲ. ಆ ಸುಪರ್ಣ ಶಬ್ದದಿಂದ ಹೇಗೆ ಭಗವಂತ ವಾಚ್ಯ? ಸುಪರ್ಣ ಅಂದ್ರೆ ಸುಂದರವಾದಂಥ ರೆಕ್ಕೆ ಇದ್ದವನು ಅಂತ ಅರ್ಥ. ಗರುಡನು ತುಂಬಾ ಸುಂದರವಾದ ರೆಕ್ಕೆ ಉಳ್ಳವನಾದ್ರಿಂದ ಅವನಿಗೆ ಗರುಡ ಅಂತ ಹೇಳ್ತಾರೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಭಾಗವತ ತಾತ್ಪರ್ಯದಲ್ಲಿ ಈ ಸುಪರ್ಣ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳಿದ್ದಾರೆ. ಸುಪರ್ಣ ಸುಪರಾನಂದಾತ್ ಅಂತ. ಸುಪರ ಆನಂದ. ಸು ಅಂದ್ರೆ ಅತ್ಯಂತ ಸುಂದರವಾದದ್ದು, ಪರ ಅಂದ್ರೆ ಶ್ರೇಷ್ಠವಾದದ್ದು. ಅಂಥ ಆನಂದ ಉಳ್ಳವನಾದ್ರಿಂದ ಸುಪರ ನ ಅಂದ್ರೆ ಆನಂದ ಅಂತ ಅರ್ಥ. ಹೀಗೆ ಸುಪರ ನ ಇದ್ದದ್ದು ನತ್ವವನ್ನ ನ ಇದ್ದದ್ದು ನ ಆಗಿ ಪರಿಣಮಿಸಿ ಸುಪರ್ಣ ಅಂತ ಆಗಿದೆ. ನಡುವೆ ಪರ ಅನ್ನುವಲ್ಲಿ ಕೂಡ ಹೊರಟೋಗಿದೆ. ಸುಪರ ನ ಸುಪರ್ಣ ಅಂತ ಶಬ್ದವನ್ನು ಪಡ್ಕೊಂಡಿದೆ, ಶಬ್ದಾರ್ಥವನ್ನು ಪಡ್ಕೊಂಡಿದೆ. ಸುಪರ್ಣ ಶಬ್ದದಿಂದ ಮುಖ್ಯವಾಗಿ ಹೇಗೆ ಪರಮಾತ್ಮ ವಾಚ್ಯನಾಗಿದ್ದಾನೆ ಅನ್ನೋದ್ರ ವಿವರಣೆ. ಗರುಡ
ಅನ್ನುವಲ್ಲೂ ಕೂಡ ಗರುಡ್ಭ್ಯಾಂ ಪಕ್ಷಾಭ್ಯಾಂ ಡಯತೆ ಉಡ್ಡೀಯತೆ ಇತಿ ಗರುಡ. ಯಾರು ತನ್ನ ರೆಕ್ಕೆಗಳಿಂದ ಹಾರತಾನೋ ಅವನಿಗೆ ಗರುಡ ಅಂತ ನಿಷ್ಪತ್ತಿಯನ್ನ ಈಗಿನ ವ್ಯಾಕರಣಗಳಲ್ಲಿ ಹೇಳ್ತಾರೆ. ಅಲ್ಲಿ ಗರುಡ ತನ್ನ ರೆಕ್ಕೆಗಳಿಂದ ಹಾರತಾನೆ ಅಂತ ಅನ್ನೋದು ಸರಿಯೇ. ಅದಲ್ಲದೆ ಪರಮಾತ್ಮನೂ ಕೂಡ ಅತ್ಯಂತ ಸುಂದರನಾದಂತಹ ಒಂದು ಪಕ್ಷಿಯೇ ಆಗಿದ್ದಾನೆ. ದ್ವಾಸುಪರ್ಣ ಸೈಜಾ ಸಖಾಯ ಅಂಥೇಳಿ ಪರಮಾತ್ಮನನ್ನು ಕೂಡ ಸುಪರ್ಣ ಅಂತ ವರ್ಣನೆ ಮಾಡಿದ್ದಾರೆ. ಅವನು ಕೂಡ ಸುಂದರವಾದಂತಹ 2 ರೆಕ್ಕೆಗಳಿಂದ ಹಾರುವವನಾದ್ರಿಂದ ಅವನಿಗೆ ಗರುಡ ಅನ್ನೋ ಹೆಸರು ಸಾರ್ಥಕವೇ ಆಗಿದೆ. ತ್ವಂಭಿಶೌರೇ ಮಹಾಬಾಹು ಸುಪರ್ಣ ಪ್ರೋಚ್ಯಸೆ ಪುರ. ಕೃಷ್ಣ ಆಗ ಅವನಿಗೆ ಅನುಮತಿ ಕೊಟ್ಟ. ನೀವು ನನ್ನನ್ನು ಸುಪರ್ಣ ಶಬ್ದದಿಂದ ಗರುಡ ಶಬ್ದದಿಂದ ವಾಚ್ಯನಾಗಿ ತಿಳಿದಿದ್ದೀರಿ. ಯುಧಿಷ್ಠಿರನು ಅದನ್ನು ತಿಳಿದಿದ್ದಾನೆ. ನೀವು ಆ ಕಥೆಯನ್ನ ಅವನಿಗೆ ವರ್ಣಿಸಿರಿ. ಭೀಷ್ಮರು ಹೇಳಲಿಕ್ಕೆ ತೊಡಗಿದರು. ಸುಪರ್ಣ ಹೇಗಾದ ಅವನು ಅದನ್ನ ವರ್ಣನೆ ಮಾಡ್ತೇನೆ. ಅವನು ಹಾವುಗಳನ್ನು ಹೇಗೆ ತಿಂತಾ ಇದ್ದ, ಹೇಗೆ ಕೊಲ್ತಾ ಇದ್ದ ಅಂತ ಅನ್ನೋದನ್ನು ಕೂಡ ಹೇಳ್ತೇನೆ. ಒಂದು ಬಾರಿ ಕೈಲಾಸದ ಶಿಖರದಲ್ಲಿ ನಾನು ಸಂಚಾರ ಮಾಡ್ತಾ ಇದ್ದೆ. ಅಲ್ಲಿ ಪರಶುರಾಮ ನನ್ನ ಜೊತೆಗಾರನಾಗಿದ್ದ. ಅವನನ್ನು ನಾನು ನೋಡಿದಾಗ, ಆ ಶಿಖರದಲ್ಲಿ ಅವನನ್ನು ಮೊದಲನೇ ಸರಿ ನೋಡಿದಾಗ ಅವನಿಗೆ ನಮಸ್ಕಾರ ಮಾಡಿದೆ. ಅನೇಕ ಥರದ ಮಾತುಕತೆಗಳನ್ನ ನಾವಿಬ್ರು ಆಡ್ಲಿಕ್ಕೆ ತೊಡಗಿದೆವು. ತಮಹಂ ಕಥಾಂತೆ ವರದಂ ಸುಪರ್ಣಸ್ಯ ಬಲೌಜಸಿ. ಆ ಗರುಡನ ಬಲ ಮತ್ತೆ ಶಕ್ತಿ ಇದರ ಕುರಿತು ವರ್ಣನೆ ಮಾಡಿರಿ ಅಂತ ಕೇಳಿದೆ. ಆಗ ಪರಶುರಾಮ ದೇವರು ನನಗೆ ಈ ಕಥೆಗಳನ್ನೆಲ್ಲ ಹೇಳಿದರು. ಗರುಡನ ಕಥೆಗಳನ್ನ, ಗರುಡನ ಶೌರ್ಯವನ್ನ ಈ ಮುಂದಿನಂತೆ ಹೇಳಿದರು. ಕದ್ರು ಮತ್ತು ವಿನತ ಅಂತ ಹೇಳಿ ಪ್ರಜಾಪತಿಯಾದ ದಕ್ಷನ ಮಕ್ಕಳಿದ್ದರು. ಅವರಿಬ್ಬರನ್ನ ಮರೀಚಿ ಋಷಿಯ ಮಗನಾದ ಕಶ್ಯಪ ಮದುವೆ ಮಾಡಿಕೊಂಡ. ಅವರಿಗೆ ಸಂತಾನಕ್ಕಾಗಿ ಒಂದು ವರವನ್ನು ಕೂಡ ಕೊಟ್ಟ ಈ ಕಶ್ಯಪ. ಒಂದು 1000 ಮಕ್ಕಳಾಗಬೇಕು ಅಂತ ಈ ಕದ್ರು ಕೇಳ್ಕೊಂಡ್ಲು. ಇಬ್ಬರು ಮಕ್ಕಳು ಸಾಕು, ಶ್ರೇಷ್ಠರಾದವರು ಅಂತ ವಿನತ ಕೇಳ್ಕೊಂಡ್ಲು. ಅವರಲ್ಲಿ ಆ ಕದ್ರುವಿನಲ್ಲಿ ಅನೇಕ ಸರ್ಪಗಳು ಹುಟ್ಟಿದವು. ವಿನತಾಳಲ್ಲಿ ಇಬ್ಬರು ಪಕ್ಷಿಗಳು ಹುಟ್ಟಿದರು. ಅಂಡೇ ದ್ವೇ ವಿನತಾಚೇವ ದರ್ಶನೀಯತರೇ ಶುಭೆ. 2 ಮೊಟ್ಟೆಗಳನ್ನು ಹೆತ್ತಳು ಈ ವಿನತ. ಆ ಮೊಟ್ಟೆಗಳನ್ನ ದ್ರವದಿಂದ ಕೂಡಿದ, ತುಪ್ಪ ಮೊದಲಾದ ದ್ರವಗಳಿಂದ ಕೂಡಿದ ಪಾತ್ರಗಳಲ್ಲಿ ಈ ಕೆಲಸಗಾರರು ಇಟ್ಟರು. ಆ ಮೊಟ್ಟೆಗಳಿಂದ ಕ್ರಮವಾಗಿ ಕದ್ರೂಪುತ್ರ ಭುಜಂಗಮಾಹ, ಹಾವುಗಳು ಕ್ರಮವಾಗಿ ಹೊರಗೆ ಬಂದವು. ವಿನತಾಳಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಏಕಮಂಡಂ ಬಿಭೇದ ಪುತ್ರ ಸಂತಾಪಾತ್. ದುಃಖಾಗಿ ಒಂದು ಮೊಟ್ಟೆಯನ್ನು ಒಡೆದಳು. ನಹಿ ಪಂಚಶತೆ ಕಾಲೇ ಪುರಾ ಪುತ್ರೌ ದದರ್ಶಸ. 500 ವರ್ಷ ಆದರೂ ಕೂಡ ಇನ್ನೂ ಮಕ್ಕಳಾಗ್ಲಿಲ್ಲಲ್ಲ ಅಂತ ಆಲೋಚನೆ ಮಾಡಿ ಆ ಮೊಟ್ಟೆಯನ್ನು ಒಡೆದಳು. ಪೂರ್ವಕಾಯೋಪ ಸಂಪನ್ನಂ. ಒಂದು ಮಗು ಹೊರಗೆ ಬಂತು. ಅದರ ಶರೀರದ ಮೇಲ್ಭಾಗ ಪೂರ್ಣ ಬೆಳೆದಿತ್ತು. ವಿಯುಕ್ತಂ ಇತರೇಣ. ಆಗ ಅವಳಿಗೆ ತುಂಬಾ ದುಃಖ ಆಯಿತು. ಆ ಮಗು ತಾಯಿಯನ್ನ, ನೀನು ಚಪಲಳಾಗಿದ್ದೆ, ಚಂಚಲ ಸ್ವಭಾವದವಳಾಗಿದ್ದೆ, ನನ್ನನ್ನ ನೀನು ಹಾಳು ಮಾಡಿದೆ. ಆವಾಂ ಭವಾವ ಪುತ್ರೌತೆ ಶ್ವಸನಾತ್ ಬಲವತ್ತರೋ. ವಾಯುವಿಗಿಂತಲೂ ಹೆಚ್ಚು ಬಲಿಷ್ಠರಾದ ಮಕ್ಕಳನ್ನ ನೀನು ಪಡ್ಕೊಂಡಿದ್ದೆ. ಈಗ ಸಿಟ್ಟು,
ಮತ್ತೆ ಅಸೂಯೆ ಇತ್ಯಾದಿ ಕಾರಣದಿಂದ ನೀನು ಹೀಗೆ ಮಾಡಿದ್ದೆ. ನನಗೊಂದು ಅನ್ಯಾಯ ಮಾಡಿದ್ರಿಂದ ನೀನು ದಾಸ್ಯವನ್ನು ಹೊಂದತಿ. ನಿನ್ನ ಸವತಿಯಾದ ಕದ್ರುವಿಗೆ ನೀನು ದಾಸಿಯಾಗಿರ್ಬೇಕಾಗ್ತದೆ 500 ವರ್ಷ ಕಾಲ. ನಿನ್ನ ಇನ್ನೊಬ್ಬ ಮಗ ಗರುಡ ನಿನ್ನನ್ನ ಈ ದಾಸ್ಯದಿಂದ ಬಿಡುಗಡೆಗೊಳಿಸ್ತಾನೆ. ಅವಳಿಗೆ ತುಂಬಾ ದುಃಖ ಆಯ್ತು. ಆ ಮಗ ಅರುಣ ಹೇಳಿದಂತೆ ಯಾವ ಕಾಲದಲ್ಲಿ ಆಗ್ತದೆ ಅಂತ ಅನ್ನೋದನ್ನ ಅವಳು ಕಾಯ್ತಾ ಸುಮ್ಮನೆ ಇದ್ರು. ಮತ್ತೊಂದು 500 ವರ್ಷ ಮುಗಿಯಿತು. ಆಗ ಗರುಡ ಹುಟ್ಟಿದ. ತುಂಬಾ ಸುಂದರವಾದಂತಹ ಸ್ವರೂಪ ಒಂದು. ಮೊರದ ಅಗಲದ ಆಮೆಯಂತೆ ಅಗಲವಾದಂತಹ ಉಗುರುಗಳಿದ್ದವನು. ಹ್ರಸ್ವ ಪಾದ, ಚಿಕ್ಕ ಪಾದಗಳೊಂದು, ದೊಡ್ಡ ತಲೆ. ವಿನತಾಳಿಗೆ ಮೊದಲನೇ ಮಗ ಹುಟ್ಟಿದ್ನಲ್ಲ, ಅವನಿಗೆ ಅರುಣ ಅಂತ ಹೆಸರು. ಅರುಣ ದೃಶ್ಯತೆ ದಿವಿ, ಅವನು ಆಕಾಶದಲ್ಲಿ ಕಾಣ್ತಾನೆ. ಪೂರ್ವಾಂ ದಿಶಾಂ ಅಭಿಪ್ರೇತ, ಪೂರ್ವ ದಿಕ್ಕಿನಲ್ಲಿ ಆ ಅರುಣೋದಯ ಆಗ್ತದೆ, ಸೂರ್ಯೋದಯಕ್ಕಿಂತ ಮುಂಚೆ. ಅವನಿಗೆ ಆ ಅರುಣ ಅಂತ ಹೆಸರು ಯಾಕೆ? ಅರುಣ ಸಂಕಾಶ, ಸೂರ್ಯನಂತೆ ಕೆಂಬಣ್ಣದವನಾಗಿರ್ತಾನೆ. ಅವನು ಸೂರ್ಯನ ರಥದ ಸಾರಥಿ ಆಗಿರ್ತಾನೆ ಅಂತ ಕೂಡ ಆದಿಪರ್ವದಲ್ಲಿ ಬಂದಿದೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಅರುಣಶ್ಚ ಯಥೈವಾಸ್ಯ ಸಾರಥ್ಯಂ ಅಕರೋತ್ ಪ್ರಭು ಭೂಯ ಏವ ಪರಂ ಪ್ರಶ್ನಂ ಶೃಣು ಪೂರ್ವ ಉದಾಹೃತಂ ಅಂತ ಆದಿಪರ್ವದ 24ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಒಂದು ಕಥಾ ಅದು. ಈ ಗರುಡ ತಾಯಿಯನ್ನು ಬಿಟ್ಟು ಆಕಾಶಕ್ಕೆ ಹಾರಿಬಿಟ್ಟ. ದೊಡ್ಡ ಸ್ವರೂಪವನ್ನು ತಾಳಿದ ಅವನು. ಕದ್ರು ಮತ್ತೆ ವಿನತ ಇವರಿಬ್ರು ಕೂಡ ಒಂದು ಬಾರಿ ಗಚ್ಚೇತಾಂ ಸಾಗರಂ ಪ್ರತಿ, ಸಮುದ್ರದ ತೀರಕ್ಕೆ ಹೋದ್ರು. ಅಲ್ಲೊಂದು ಉಚ್ಚೈಶ್ರವಸ್ಸು ಕುದುರೆ, ದೇವ ಅಶ್ವ ಅದು, ಅದನ್ನು ನೋಡಿದ್ರು. ಹಯಸ್ಯ ವರ್ಣ ಕೋನ್ವತ್ರ ಬ್ರೂಹಿ ಎಸ್ತೆ ಮನಶುಭೆ. ಆಗ ಆ ಕದ್ರು ಇವಳನ್ನು ಕೇಳಿದ್ಲು, ವಿನತೆಯನ್ನ, ಈ ಕುದುರೆಯ ಬಣ್ಣ ಯಾವುದು? ಆಗ ಅವಳು, ಏಕವರ್ಣೋ ಹಯೋ ರಾಜ್ಞಿ ಸರ್ವಶ್ವೇತೋ ಮತೋ ಮಮ, ಇದು ಬಿಳಿ ಬಣ್ಣದ ಕುದುರೆ, ಪೂರ್ಣವಾಗಿ ಬಿಳಿಯೇ ಆಗಿದೆ ಅಂತ ಕದ್ರು ಅದನ್ನ ವರ್ಣಿಸಿದ್ಲು. ವಿನತ ವರ್ಣಿಸಿದ್ಲು. ಈ ಕುದುರೆಯ ಬಣ್ಣದ ಬಗ್ಗೆ ನಾವೊಂದು ಪಣ ಕಟ್ಟೋಣ ಅಂತ ಆ ಕದ್ರು ಹೇಳಿದ್ಲು. ವಿನತೆನೂ ಕೂಡ ಹಾಗೆ ಒಪ್ಕೊಂಡ್ಲು. ಕಪ್ಪಣವನೋ ಭವಿಷ್ಯತಿ ಜಿತಾ ದಾಸಿ ಭವೇ ಮೇ ತ್ವಂ ಅಹಂ ಚ ಅಸಿತೇಕ್ಷಣ. ಕದ್ರು ಹೇಳಿದ್ಲು, ನಾನು ಸೋತರೆ ನಿನಗೆ ದಾಸಿ ಆಗ್ತೇನೆ, ನೀನು ಸೋತರೆ ನನಗೆ ದಾಸಿ ಆಗಬೇಕು. ನೈಕವರ್ಣ ಏಕವರ್ಣತ್ವೆ, ಇದಕ್ಕೆ ಒಂದೇ ಬಣ್ಣ ಇಲ್ಲ, ಸ್ವಲ್ಪ ಬಣ್ಣ ಬದಲಾಗಿದೆ. ಅಲ್ಲಿ ಆದಿಪರ್ವದಲ್ಲಿ ಬಂದಂತೆ ಅದರ ಬಾಲ ಕಪ್ಪಾಗಿದೆ ಅಂತ ಅವಳು ಹೇಳಿದ್ಲು ಅಂತ ಹೀಗೆ ವರ್ಣ ಕೇಳ್ತೇವೆ. ಇಲ್ಲಿ ಅದರದೇನೋ ಉಲ್ಲೇಖ ಬರಲಿಲ್ಲ. ಒಂದೇ ವರ್ಣದ್ದಾಗಿದೆ ಅಂತ ವಿನತಾ ಹೇಳಿದ್ಲು, ಒಂದೇ ವರ್ಣದ್ದಿಲ್ಲ ಅಂತ ಕದ್ರು ಹೇಳಿದ್ಲು. ಈ ಕದ್ರು ತನ್ನ ಮಕ್ಕಳ ಹತ್ರ ಬಂದು ನಡೆದ ಕಥೆಯನ್ನೆಲ್ಲ ಹೇಳಿದ್ಲು. ಅಬ್ರವಂ ನೈಕವರ್ಣಂ ತಂ, ಅದ್ರದ್ದು ಒಂದೇ ಬಣ್ಣ ಅಲ್ಲ, ಬೇರೆ ಬೇರೆ ಬಣ್ಣ ಇದೆ ಆ ಕುದುರೆಗೆ ಅಂತ ನಾನು ಹೇಳಿದೆ. ಈ ನಮ್ಮಲ್ಲಿ ನನಗೆ ಮತ್ತೆ ವಿನತೆಗೆ ಪರಸ್ಪರ ದಾಸಿಯಾಗಿರುವಂತಹ ಒಂದು ಪಣ ಏರ್ಪಟ್ಟಿದೆ. ಈಗ ನೀವು ಬಾಲಧಿಗಾಹ ಬಾಲಾಹ ಭೂತ್ವ ಅಂಜನ ಪ್ರಭಾಹ, ಕಪ್ಪು ವರ್ಣದವರಾದಂತಹ ನೀವು ಸರ್ಪಗಳು ಅಲ್ಲಿ ಹೋಗಿ ಆ ಕುದುರೆ ಬಾಲಕ್ಕೆ ಸುತ್ತ ಹಾಕೊಳ್ಬೇಕು. ಆಗ ಹಾವುಗಳು ಹೇಳಿದ್ವು, ಇದು ಮೋಸದಿಂದ ಇಂಥ ಜಯವನ್ನು ಸಂಪಾದನೆ ಮಾಡಿದರೆ ಕೊನೆಗೆ ಅದು ಧರ್ಮವಾಗಿ ಉಳಿಯೋದಿಲ್ಲ. ಆಯತ್ಯಾಂ, ಕೊನೆಯ ವೇಳೆಗೆ ಅದು ಧರ್ಮವಾಗಿ ಉಳಿಯೋದಿಲ್ಲ. ಧರ್ಮ ವಿರುದ್ಧವಾಗಿ ಈ ಮಾತನ್ನು ನೀನು ಹೇಳಬಾರದು. ನಾವೇ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಏನಾದರೂ ಹೊರಟ್ರೆ
ಅದನ್ನು ನೀನು ತಡಿಬೇಕು. ಅಂಥದ್ರಲ್ಲಿ ಈ ಅಧರ್ಮಕ್ಕೆ ನಮ್ಮನ್ನು ಪ್ರಚೋದಿಸ್ತಾ ಇದೆಯಲ್ಲ, ಇದು ಸರಿಯಲ್ಲ. ನಾವು ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೊರಟೋಗ್ಬಿಡ್ತೇವೆ. ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಪರಿತ್ಯಾಗೋ ವಿಧೀಯತೆ. ಗುರು ಹಿರಿಯರೇ ಆದರೂ ಕೂಡ ಏನು ತಪ್ಪು ಯಾವುದು ಸರಿ ಅಂತ ತಿಳಿಯದೇನೆ ದುರ್ಮಾರ್ಗಕ್ಕೆ ಇಳಿದರೆ, ಇನ್ನೊಬ್ಬರನ್ನು ಕೂಡ ದುರ್ಮಾರ್ಗಕ್ಕೆ ಪ್ರಚೋದಿಸಿದರೆ ಅವರನ್ನ ಬಿಟ್ಟು ಬಿಡಬೇಕು, ಅವರನ್ನು ಪರಿತ್ಯಜಿಸಬೇಕು ಅಂತಿದೆ. ಅವಳು ಈ ಮಾತನ್ನು ಒಪ್ಪಲಿಲ್ಲ. ನೀವು ಎಲ್ಲರೂ ನಾನು ಹೇಳಿದ್ದನ್ನು ನಡೆಸಿಕೊಡ್ಲೇಬೇಕು ಅಂತ ಅವಳು ಒತ್ತಾಯಿಸಿದ್ಲು. ನೀವು ನನ್ನ ಮಾತು ನಡೆಸದೆ ಹೋದ್ರೆ ನಾಳೆ ನಾನು ದಾಸಿಯಾಗಿ ಬಿಡ್ತೇನೆ. ಮಕ್ಕಳನ್ನು ಯಾಕೆ ಪಡ್ಕೋತಾರೆ ತಾಯಂದ್ರು? ಇಹಚ ಅಮೂತ್ರಚ ಅರ್ಥಾಯ, ಈ ಲೋಕದಲ್ಲಿ ಪರಲೋಕದಲ್ಲಿಯೂ ಕೂಡ ಸದ್ಗತಿ ಆಗಬೇಕು, ಯಶಸ್ಸು ಸಿಗಬೇಕು ಅಂತ ಮಾಡ್ತಾರೆ ಇದನ್ನ. ಅದಕ್ಕಾಗಿ ನೀವು ನನಗೆ ಯಶಸ್ಸಾಗುವಂತಹ, ನನ್ನ ಕಾರ್ಯಸಿದ್ಧಿ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಅವಳು ಒತ್ತಾಯಿಸಿದ್ಲು. ಇಹವಾ ತಾರಯೇತ್ ಪುತ್ರ, ಇಲ್ಲಿಯಾದರೂ ರಕ್ಷಣೆ ಮಾಡಬೇಕು ತಂದೆ ತಾಯಂದ್ರನ್ನ. ಪ್ರೇತ್ಯವಾ ತಾರಯೇತ್ ಪಿತರನ್, ಪರಲೋಕದಲ್ಲಾದರೂ ರಕ್ಷಿಸಬೇಕು. ಪುನಾತೀತಿಚ ಪುತ್ರತ, ಇನ್ನೊಂದು ನಿಷ್ಪತ್ತಿ ನಾವೀಗ ನೋಡುವಂಥದ್ದು. ಪುತ್ರ ಅಂದ್ರೆ ಪುನಾತಿ, ಯಾರು ತಂದೆ ತಾಯಂದ್ರನ್ನ ಪವಿತ್ರರನ್ನಾಗಿ ಮಾಡ್ತಾನೋ ಅಥವಾ ವಂಶವನ್ನ ಪವಿತ್ರರನ್ನಾಗಿ ಮಾಡ್ತಾನೋ ಅವನು ಪುನಃ ಪುತ್ರನ್ ಕರ್ಸ್ಕೊಂಡಿದ್ದಾನೆ. ಪುನಃ ಪುತ್ರ ಅನ್ನೋ ಶಬ್ದಕ್ಕೆ ಪುತ್ರ ಅಂದ್ರೆ ನರಕ, ಆ ನರಕದಿಂದ ರಕ್ಷಿಸುವವನು ಅಂತ ಅರ್ಥವನ್ನ ಹಿಂದೆ ಹೇಳಿದ್ದಾರೆ, ಅನೇಕ ಕಡೆ ಬಂದಿದೆ. ಇದು ಒಂದು ಪ್ರತ್ಯೇಕವಾದಂತಹ ಅರ್ಥ ಅಂತ ನಾವು ತಿಳ್ಕೊಳ್ಬೇಕು. ನನಗೆ ಧರ್ಮ ಯಾವುದು ಅದೆಲ್ಲ ಗೊತ್ತಿದೆ, ಅಧರ್ಮ ಯಾವುದು ಅದು ಗೊತ್ತಿದೆ. ಜಾನಾಂ ಅಧರ್ಮಂ ಸಕಲಂ ವಿಜಿತಾ ವಿನತಾ ಭವೇತ್. ಯದ್ಯಪ್ಯಧರ್ಮೋ ವಿಜಯ ಯುಷ್ಮಾನೇವ ಸ್ಪೃಶೇತ್ ಪುನಃ ಗುರೋರ್ವಚನ ಮಾಸ್ಥಾಯ ಧರ್ಮೋವಾ ಸಂಭವಿಷ್ಯತಿ. ಇದು ಅಧರ್ಮ ಇರಬಹುದು, ಆದರೆ ನಾನು ಹಿರಿಯಳಾದವಳು ನಿಮ್ಗೆಲ್ರಿಗೂ ಇದನ್ನು ಹೇಳಿದ್ರಿಂದ ಇದು ಧರ್ಮವಾಗಿ ಪರಿಣಮಿಸ್ತದೆ. ತಾಯಿ ಇದನ್ನೆಲ್ಲ ಹೇಳಿದ್ದನ್ನ ಆ ಸರ್ಪಗಳು ಕೇಳಿದವು, ಕಷ್ಟದಿಂದ ಒಪ್ಕೊಂಡ್ವು ಅವಳು ಹೇಳಿದ್ದಕ್ಕೆ. ಕೆಲವು ಅವಳನ್ನು ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿಬಿಟ್ಟವು. ಅವುಗಳಿಗೆ ಈ ಕದ್ರು ಶಾಪವನ್ನು ಕೊಟ್ಲು. ಮುಂದೆ ಏನ್ ಶಾಪ ಕೊಟ್ಲು? ಪಾಂಡವರ ವಂಶದಲ್ಲಿ ಬರುವಂತಹ ಜನಮೇಜಯ ಈ ಒಂದು ಸರ್ಪಯಾಗವನ್ನು ಮಾಡುವನಿದ್ದಾನೆ ಮುಂದೆ. ಆ ಸರ್ಪಯಾಗದಲ್ಲಿ ನೀವು ಬಿದ್ದು ಅಗ್ನಿಗೆ ಆಹುತಿ ಆಗಿಬಿಡ್ರಿ. ಏವಂ ಶಬ್ದಾಹ ದಿಶಃ ಪ್ರಾಪ್ತಾಹ ಪನ್ನಗಾಹ ಧರ್ಮಚಾರಿಣಃ ವಿಹಾಯ ಮಾತರಂ ಕ್ರುದ್ಧಾಹ ಗತ ವೈರಕರೀಂ ಪ್ರತಿ. ಆಗ ಶೇಷನಾಗನಿಗೆ ಬಹಳ ದುಃಖ ಆಯಿತು ಅಂತ ಮಹಾಭಾರತದ ಆದಿಪರ್ವದಲ್ಲಿದೆ. ಅವನು ಚತುರ್ಮುಖ ಬ್ರಹ್ಮನನ್ನ ಸಮೀಪಿಸಿದ. ಹೀಗಾಯ್ತಲ್ಲ, ತಾಯಿ ಶಾಪ ನಮಗ್ ಬಂತಲ್ಲ ಅಂತ ತನ್ನ ದುಃಖವನ್ನು ಹೇಳ್ಕೊಂಡ. ದುಷ್ಟರಾದಂತಹ ಯಾವ ಸರ್ಪಗಳಿದ್ದಾರೆ ಅವರು ಮಾತ್ರ ನಿನ್ನ ತಾಯಿಯ ಶಾಪದಿಂದ ಅಗ್ನಿಗೆ ಆಹುತಿ ಆಗ್ತಾರೆ, ಆದ್ರಿಂದ ನೀನು ದುಃಖಿಸಬೇಕಾಗಿಲ್ಲ ಅಂತ ಚತುರ್ಮುಖ ಬ್ರಹ್ಮ ಅವನಿಗೆ ಸಮಾಧಾನ ಹೇಳಿದ ಅಂತ ಕೂಡ ಅಲ್ಲಿ ಒಂದು ವರ್ಣನ ಇದೆ. ಯಾವ ಹಾವುಗಳು ಆ ತಾಯಿಯನ್ನು ಬಿಟ್ಟು ಹೋಗಿರ್ಲಿಲ್ವೋ ಅವು ಆ ಬಾಲಕ್ಕೆ ಸುತ್ತಿಕೊಂಡು ಅದನ್ನು ಕಪ್ಪನ್ನಾಗಿ ತೋರಿಸಿಬಿಟ್ಟವು. ಮತ್ತೆ ಮಾರನೇ ದಿವಸ ವಿನತಾ ಮತ್ತೆ ಕದ್ರು ಇಬ್ರು ಅಲ್ಲಿ ಬಂದಾಗ ಕದ್ರು ಹೇಳಿದಂತೆ ಒಂದೇ ಬಣ್ಣ ಇರಲಿಲ್ಲ. ವಿನತೆ ಕದ್ರುವಿನ ದಾಸಿ ಆಗಬೇಕಾಯ್ತು. ಕೃತ್ವಾ ಸಾಕ್ಷಿಣ ಮಾತ್ಮಾನಂ ಭಗಿನ್ಯವು ಕುರುಸತ್ತಮ ಶ್ವೇತಂ ಚಂದ್ರಾಂಶು ವಾಲಂ ತಂ ಕಾಲವಾಲಂ ಮನೋಜವಂ. ಚಂದ್ರನಂತೆ ಬಿಳಿ ಬಣ್ಣದ್ದಾಗಿತ್ತು ಆ ಕುದುರೆ, ಆದರೆ ಕಾಲಬಾಲಂ, ಅದರ ಬಾಲ ಮಾತ್ರ ಕಪ್ಪು ಬಣ್ಣದ್ದಾಗಿತ್ತು. ಹೀಗೆ ಕದ್ರುವಿಗೆ ವಿನತೆ ದಾಸಿ ಆಗಬೇಕಾಯ್ತು. ಪ್ರೇಷ್ಯಕರ್ಮ ಚಕಾರಾಸ್ಯಾಹ ವಿನತಾ ಕಮಲೇಕ್ಷಣ. ಈ ಗರುಡ
ಇದು ಯಾವುದರ ಪರಿವೇ ಇಲ್ಲದೆ ಏನು ನಡೆದಿದೆ ಅಂತ ಅನ್ನೋದು ಗೊತ್ತಿಲ್ಲದೆ ಬಲ ದರ್ಪಗಳಿಂದ ಪೂರ್ಣನಾಗಿ ಒಂದ್ ಕಡೆ ಸಂಚಾರ ಮಾಡ್ತಾ ಇದ್ದ. ದದರ್ಶ ನಾರದೋ ರಾಜನ್, ಅವನನ್ನ ನಾರದ ಒಂದ್ ಬಾರಿ ನೋಡಿದ. ನೀನು ದರ್ಪವಶನಾಗಿ ನವೈ ಪಶ್ಯಸಿ ಮಾತರಂ, ನಿನ್ನ ತಾಯಿಯ ಸ್ಥಿತಿ ಏನಿದೆ ಅಂತ ನೋಡ್ಲಿಕ್ಕೆ ಅಸಮರ್ಥನಾಗಿದ್ದಿ. ಅವಳಿಗೆ ದಾಸಿಯಾಗಿ ಬಿಟ್ಟಿದ್ದಾಳೆ. ಗರುಡ ಅದನ್ನು ಕೇಳಿದ, ಏನದು ಅಂತ ಹೇಳಿ. ಕಥಂ ಜಿತಾ ನಿಕೃತ್ಯಾಸ ಭಗವನ್ ಜನನೀ ಮಮ, ಯಥಾವೃತ್ತಂ ಸರ್ವಂ ನಾರದ ತತ್ ಕಥಯಾಮಾಸ. ನಾರದರು ನಡೆದಂಥದ್ದೆಲ್ಲವನ್ನು ಕೂಡ ವರ್ಣಿಸಿದರು. ಗರುಡನಿಗೆ ವಿಪರೀತ ಕೋಪ ಬಂತು. ಆ ತಾಯಿ ಹತ್ರ ಬಂದ ಅವನು. ಆ ತಾಯಿಯನ್ನು ನೋಡಿದ, ವಿನತೆಯನ್ನ. ಜಟೆ ಬಿಟ್ಕೊಂಡಿದ್ಲು, ದೀನಳಾಗಿದ್ಲು, ಮಲಿನವಾದ ವಸ್ತ್ರಗಳನ್ನು ಉಟ್ಕೊಂಡಿದ್ಲು, ಮೋಡದಿಂದ ಮುಸುಕಲ್ಪಟ್ಟಂತಹ ಸೂರ್ಯನ ಕಿರಣದಂತೆ ಕಾಣ್ತಾ ಇದ್ಲು. ದುಃಖದಿಂದ ಅವನಿಗೆ ಕಣ್ಣೀರು ಸುರಿಸುವಂತಾಯ್ತು. ತಾಯಿಗೇನು ಹೇಳಲಿಲ್ಲ. ಅಲ್ಲಿಂದ ಕದ್ರುವಿನ ಹತ್ತ ಬಂದ. ನನ್ನ ತಾಯಿ ನಿನಗೆ ಸೋತಿರಬಹುದು, ಧರ್ಮದಿಂದಾಗಲಿ ಅಧರ್ಮದಿಂದಾಗಲಿ. ಆದ್ರೆ ನೀನು ಜ್ಯೇಷ್ಠಳಾಗಿದ್ದೆ. ಧರ್ಮ ಸರ್ವಸತೆ ಮತಃ, ನಿನಗೆ ಧರ್ಮ ಯಾವುದು ಅಧರ್ಮ ಯಾವುದು ಎಲ್ಲವೂ ಗೊತ್ತಿದೆ. ಅನುಜಾನಿ ಹಿತಾಂ ಸಾಧು ಮತ್ಕೃತೆ ಧರ್ಮದರ್ಶಿನಿ, ಅವಳನ್ನ ಈ ದಾಸ್ಯದಿಂದ ನೀನು ಬಿಡುಗಡೆ ಮಾಡಬೇಕು. ಮಾಂ ಬ್ರವೀಷಿ ಖಗಂ ದ್ವಿಜ, ಅದಕ್ಕೆ ಅವಳು ಹೇಳಿದ್ಲು, ಜ್ಯೇಷ್ಠ ತ್ವಮಸಿ ಕಲ್ಯಾಣಿ ಮಾತೃಮೇ ಭಾಮಿನಿ ಪ್ರಿಯ ಸೋದರೀ ಮಮಚಾಸಿ ತ್ವಂ ಜ್ಯೇಷ್ಠ ಮಾತಾ ನ ಸಂಶಯ. ನನಗೆ ದೊಡ್ಡ ತಾಯಿಯಾಗಿದ್ದಿ ನೀನು ಅಂತ ಅವಳನ್ನು ಸ್ತುತಿಸಿದ. ಆಗ ಅವಳು ಹೇಳಿದ್ಲು, ವಿಹಂಗಮ ಯಥಾಕಾಮಂ ಗಚ್ಚ, ನಿನಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗು. ನಿನ್ನ ಈ ಮಾತುಗಳಿಂದ ನಿನ್ನ ತಾಯಿ ದಾಸ್ಯದಿಂದ ಬಿಡುಗಡೆ ಹೊಂದೋದು ಸಾಧ್ಯ ಇಲ್ಲ. ಅಮೃತವನ್ನು ಅಮೃತಂ ಯದಿ ಆಹಾರೇಹೆ, ಅಮೃತವನ್ನು ತಂದದ್ದಾದರೆ ನಿನ್ನ ತಾಯಿ ದಾಸ್ಯದಿಂದ ಬಿಡುಗಡೆ ಹೊಂದ್ತಾಳೆ. ಗರುಡ ಹಾಗೆ ಆಗಲಿ ಅಂತ ಪ್ರತಿಜ್ಞೆ ಮಾಡಿದ. ಭಗವನ್ ವಿನತಾ ದಾಸಿ ಮಮ ಮಾತಾ ಮಹಾ ಜೊತೆ ತನ್ನ ತಂದೆ ಕಶ್ಯಪರ ಹತ್ರ ಬಂದು ಅವರಿಗೆ ನಡೆದದನ್ನೆಲ್ಲ ಹೇಳಿದೆ. ಸೋಹಂ ಮಾತೃ ವಿಮೋಕ್ಷಾರ್ಥಂ ಆಹರಿಷ್ಯೆ ಇತಿ ಬ್ರುವನ್, ಅಮೃತವನ್ನು ತರಬೇಕಾಗಿದೆ. ಆಗ ತಂದೆ ಹೇಳಿದ, ಅಮೃತವನ್ನು ತರುವುದು ಬಹಳ ಕಷ್ಟದ ಕೆಲಸ, ಅದಕ್ಕೆ ಗುಪ್ತ ಮದ್ಭಿಹಿ, ಸುತ್ತಲೂ ನೀರಿನ ಒಂದು ಚಕ್ರ ರಕ್ಷಣೆ ಇದೆ ಅದಕ್ಕೆ. ಕಿಂಕರ ಎಂಬ ರಾಕ್ಷಸರು ಕೂಡ ಅದನ್ನು ಕಾಯ್ತಾ ಇದ್ದಾರೆ. ಅನೇಕ ಆಯುಧಗಳನ್ನು ಅವರು ಹಿಡಿದಿದ್ದಾರೆ. ವಜ್ರಧಾರಿಯಾದ ಇಂದ್ರನ ರಕ್ಷಣೆ ಇದೆ ಅದಕ್ಕೆ. ಬಲವಾನ್ ಉಪಾಯವಾನ್ ಅಸ್ಮಿ ಭೂಯ ಕಿಂ ಕರವಾಣಿತೆ. ಗರುಡ ಹೇಳಿದ, ನಾನೇನಾದ್ರೂ ಮಾಡಿ ಆ ಅಮೃತವನ್ನು ಈಗ ತರಲೇಬೇಕಾಗಿದೆ. ತಂದೆ ಅವನಿಗೆ ಹೇಳಿದ, ಕ್ರೂರರಾದಂಥ ಒಂದು ಆನೆ ಮತ್ತೊಂದು ಆಮೆ ಇವು ಒಂದು ಜಾಗದಲ್ಲಿವೆ, ಅವುಗಳನ್ನು ತಿನ್ನು. ತಥಾಬಲ ಮಮೇಯಂತೆ ಭವಿತಾ ತನ್ನ ಸಂಶಯ, ನಿನಗೆ ಮಹಾಬಲ ಬರ್ತದೆ. ಆ ಬಲದ ಮೂಲಕ ನೀನು ಇವ್ರನ್ನ ಮುಂದೆ ಅಮೃತವನ್ನು ತರಬಹುದು. ಎಲ್ಲಿದ್ದಾರೆ ಅವರಿಬ್ಬರು ಅಂತ ಗರುಡ ಕೇಳಿದ. ಉರಗ ಅಂತ ಒಂದು ಪರ್ವತ ಇದೆ. ದೇವತೆಗಳು ಕೂಡ ಆ ಪರ್ವತದ ಸಮೀಪ ಹೋಗೋದು ಕಷ್ಟ. ಸಮುದ್ರದ ಸಮೀಪ ಇದೆ ಅದ ಪರ್ವತ. ಗೋರುತಂತು ಸವಿಸ್ತೀರ್ಣ, ಗೋರುತ ಅಂತ ಒಂದು ಪ್ರಮಾಣ, ಒಂದು ಹಸುವಿನ ಶಬ್ದ ಎಲ್ಲಿಯವರೆಗೆ ಕೇಳಬಹುದು, ಎಷ್ಟು ದೂರ, ಅದಕ್ಕೆ ಒಂದು ಗೋರುತ, ಋತ ಅಂದ್ರೆ ಶಬ್ದ, ಗೋರುತ ಅಂತ ಅದನ್ನು ಕರೀತಾರೆ. ಗೋರುತ ನಿದಯಸ್ತಸ್ಯ ನವಸಪ್ತಚ ಪುತ್ರಕ, ಒಂದು 16 ಗೋರುತ
ನವ ಅಂದ್ರೆ 9, ಸಪ್ತ ಅಂದ್ರೆ 7. ಒಟ್ಟಾರೆ 16 ಗೋಋತದಷ್ಟು ಎತ್ತರ ಇದೆ ಆ ಪರ್ವತ. ನೀನು ಅಲ್ಲಿಗೆ ಹೋಗಿ ಅದನ್ನ ನೋಡಿ ಅಲ್ಲಿ ಇರುವಂತಹ ಆನೆ ಮತ್ತು ಆಮೆಗಳನ್ನ ತಿನ್ನಬೇಕು. ತಿಂದ್ರೆ ನಿನ್ನ ಬಲ ಅಭಿವೃದ್ಧಿ ಆಗ್ತದೆ. 16 ಗೋಋತದಷ್ಟು ಎತ್ತರ ಇದೆ. ತಾವಾನ್ ಭೂಮಿ ಸಮಹ, ಭೂಮಿಯಲ್ಲಿ ಅಷ್ಟೇ ಆಳವಾಗಿದೆ ಕೂಡ. ಗೋಋತಂ ಅಂದ್ರೆ ವೃಷಭಸ್ಯ ಧ್ವನಿ ಯಾವತಿ ಪ್ರದೇಶ ಶ್ರೂಯತೆ ತಾವದ್ ವಿಸ್ತೀರ್ಣ. ಒಂದು ವೃಷಭದ ಧ್ವನಿ ಎಲ್ಲಿವರೆಗೆ ಕೇಳಬಹುದು ಅದಕ್ಕೊಂದು ಗೋಋತ ಅಂತ ಹೇಳ್ತಾರೆ ಅಂತ ಲಕ್ಷಾಲಂಕಾರದಲ್ಲಿದೆ. ಗೋಋತ ಅಂತ ಹೇಳಿ ಒಂದು ಪರಿಮಾಣ ವಿಶೇಷ. ಒಂದು ಬಹಳ ದೊಡ್ಡ ಪರ್ವತ ಆಗಬೇಕಾದ್ರೆ ಒಂದು ವೃಷಭದ ಧ್ವನಿ ಎಷ್ಟು ಕೇಳ್ತದೋ ಅದ್ರ 16 ಪಟ್ಟು ಅಂತ ಇಟ್ಕೊಂಡ್ರೆ ಅದೇನು ಬಹಳ ದೊಡ್ಡ ಪರ್ವತ ಏನಾಗಲಿಕ್ಕಿಲ್ಲ. ಆದ್ರಿಂದ ಗೋಋತ ಅಂದ್ರೆ ಮೊದಲನೇ ಅರ್ಥ ವೃಷಭದ ಧ್ವನಿ ಎಲ್ಲಿವರೆಗೆ ಕೇಳಬಹುದು ಅಲ್ಲಿಯವರೆಗೆ ಅಂತ. ಎರಡನೇ ಅರ್ಥ ಮತ್ತೂ ದೊಡ್ಡದೊಂದು ಪ್ರಮಾಣ. ಎಷ್ಟು ಪ್ರಮಾಣ ಅಂತ ನಮಗದು ಸರಿಯಾಗಿ ಇಲ್ಲಿ ಕಂಡು ಬಂದಿಲ್ಲ. ಅನೇಕ ಥರದ ಅನ್ವೇಷಣೆಗಳನ್ನ ನಾನು ಕೂಡ ಮಾಡಿದೆ. ಆದರೆ ಸರಿಯಾದ ಅರ್ಥ ನಮಗದರಿಂದ ಕಂಡು ಬಂದಿಲ್ಲ. ಮತ್ತೊಂದು ಯಾವಾಗಾರು ಬಾರಿ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಒಂದು ಗೋಋತ ಅಂದ್ರೆ ಕ್ರೋಶದ್ವಯ, ಒಂದು ಕ್ರೋಶ ಅದರ 2 ಪಟ್ಟು ಅಂತ ಹೀಗೆ ಕೂಡ ಹೇಳ್ತಾರೆ. ಹಾಗೊಂದು ಕೋಶದಲ್ಲಿ ಕಂಡು ಬರ್ತದೆ. ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುವಂತೆ ಕೂಡ ಕಾಣಿಸ್ತದೆ ಈ ಗೋಋತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಹೇಳಿ. ಕ್ರೋಶ ಅಂದ್ರೆ ಏನು? 1/4 ಆಫ್ ಎ ಯೋಜನ ಅಂತ ಬರೀತಾರೆ. ಒಂದು ಯೋಜನದ 4ನೇ ಒಂದು ಭಾಗ ಅಂತ ಹೇಳಿ. ಅದು ಒಂದು ಯೋಜನ ಅಂದ್ರೆ ಎಷ್ಟು? 8 ರಿಂದ 9 ಮೈಲು, 8 ರಿಂದ 9 ಕಿಲೋಮೀಟರ್ ಅಂತ ಹೇಳೋರಿದ್ದಾರೆ. ಆದ್ರೆ ಒಂದು ಯೋಜನ ಶಬ್ದವೇ ತುಂಬಾ ವಿಚಿತ್ರವಾದ ಶಬ್ದ. ಅದು ಒಂದೊಂದು ಕಡೆ ಒಂದೊಂದು ರೀತಿಯಾದ ಅರ್ಥ ಕೊಡ್ತಿರ್ತದೆ. ಆದ್ರಿಂದ ಯೋಜನ ಶಬ್ದದ ಅರ್ಥ ತೀರ್ಮಾನ ಆಗದೆ ಕ್ರೋಶ ಶಬ್ದದ ಅರ್ಥ ತೀರ್ಮಾನ ಆಗೋದಿಲ್ಲ. ಕ್ರೋಶದ ಅರ್ಥ ತೀರ್ಮಾನ ಆಗದೆ ಹೋದ್ರೆ ಗೋಋತ ಅಂತನೂ ತೀರ್ಮಾನ ಆಗೋದಿಲ್ಲ. ಬಹಳ ಪ್ರಾಚೀನ ಕಾಲದಲ್ಲಿ ಬಳಕೆ ಇದ್ದಂಥ ಕೆಲವು ಶಬ್ದಗಳು. ಅಂತೂ ಬಹಳ ದೀರ್ಘವಾದಂತಹ ಒಂದು ಪರ್ವತ ಅಂತ ಇಷ್ಟೇ ನಮಗೆ ತಿಳಿತದೆ. ಅದಕ್ಕಿಂತ ಹೆಚ್ಚಿನ ಅರ್ಥ ನನಗೂ ಕೂಡ ಏನು ಸಿಗಲಿಲ್ಲ. ಅಲ್ಲೊಂದು ಸರೋವರ ಇದೆ, ಕನಕ ಅಂತ ಸರೋವರದ ಹೆಸರು. ಅಲ್ಲಿ ಈ ಒಂದು ಆಮೆ ಇದೆ, ಗೋಋತಾನಿಸ ವಿಸ್ತೀರ್ಣ. ಅದು ಬಹಳ ದೊಡ್ಡ ಆಮೆ, ಅನೇಕ ಗೋಋತಗಳಷ್ಟು ವಿಸ್ತಾರ ಇರುವಂತಹ ಆಮೆ ಅದು. ಕಚ್ಚಪ ಕುಂಜರಶ್ಚ ಸಹ ಆಯಾಮತಶ್ಚಾಪಿ ಸಮವು. ಅವುಗಳ ಎತ್ತರ, ಅವುಗಳ ಅಗಲ, ವಿಸ್ತೀರ್ಣ ಎರಡೂ ಕೂಡ ಆಮೆ ಮತ್ತು ಆನೆಗಳದು ಸಮಾನವಾಗಿದೆ. ಬಹಳ ಬಲಿಷ್ಠವಾದ ಆಮೆಗಳು ಅವೆರಡೂ ಕೂಡ, ಆಮೆ ಮತ್ತು ಆನೆಗಳು. ತೇಜೋಬಲ ಸಮನ್ವಿತವು ಪುನರಾವೃತ್ತಿ ಮಾಪನ್ನವು ತಾವೇತವು ಮಧುಕೈಟಭವು. ಇವರು ಪ್ರಾಚೀನ ಜನ್ಮದಲ್ಲಿ ಮಧು ಮತ್ತು ಕೈಟಭ ಅನ್ನುವ ಹೆಸರಿನ ರಾಕ್ಷಸರಾಗಿದ್ರು ಜನ್ಮಾಂತರೆ. ಮತ್ತೆ ಈಗ ಜನ್ಮವನ್ನು ಪಡ್ಕೊಂಡು ಪರಸ್ಪರ ವಧೈಷಿಣವು, ಪರಸ್ಪರರನ್ನು ಕೊಲ್ಲಬೇಕು ಅಂತ ಅವು ಪ್ರಯತ್ನ ಮಾಡ್ತಾ ಇವೆ. ಆಮೆಯನ್ನು ಕೊಲ್ಲಬೇಕು ಅಂತ ಆನೆ ಅಲ್ಲಿ ನೀರಿಗೆ ಇಳಿದು ಆಮೆಯನ್ನು ಕೊಲ್ಲಬೇಕಂತ ಹೋಗ್ತದೆ. ಆನೆ ಬಂದಾಗೆಲ್ಲ ಆಮೆ ಮೇಲೆ ಬಂದು ಆನೆಯನ್ನು ಕಚ್ಚಬೇಕು ಅಂತ ಹೋಗ್ತವೆ. ಮಧುಕೈಟಭರೇ ಪೂರ್ವ ಜನ್ಮದಲ್ಲಿದ್ದವರು ಈಗ ಈ ರೂಪವನ್ನು ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಬಂದಂತೆ ಅವರು ಇಬ್ಬರು ಸಹೋದರರಾಗಿದ್ದರು. ಆ ಸಹೋದರರ ಹೆಸರು ಈ ಮುಂದಿನಂತಿದೆ. ಸುಪ್ರತೀಕ ಮತ್ತು ವಿಭಾವಸು ಅಂತ ಇಬ್ಬರು ಮುನಿಗಳು. ಮಹಾಭಾರತದ ಆದಿಪರ್ವದಲ್ಲಿ 29ನೇ ಅಧ್ಯಾಯದಲ್ಲಿ ಆ ಕಥೆ ಇದೆ. ಅವ್ರ ಹತ್ರ ಇರುವ ಧನ ಸಂಪತ್ತು ಬಹಳ ದೊಡ್ಡದಾಗಿತ್ತು. ಅದನ್ನ ಪರಸ್ಪರ ಹಂಚ್ಕೋಬೇಕು ಅಂತ ತಮ್ಮ ಹೇಳ್ತಿದ್ದ ಸುಪ್ರತೀಕ. ಅಣ್ಣ ಅದು ಹಂಚ್ಕೊಳ್ಳೋದು ಬೇಡ, ಅಣ್ಣ ತಮ್ಮಂದ್ರಲ್ಲಿ ಪಾಲಾಗುವುದು ಉಚಿತ ಅಲ್ಲ, ಪರಸ್ಪರ ಭಿನ್ನಾಭಿಪ್ರಾಯದಿಂದ ಇಬ್ರು ಹಾಳಾಗಿ ಹೋಗ್ಬೇಕಾಗ್ತದೆ ಅಂತ ಅವನು ಹೇಳ್ತಿದ್ದ. ಆದರೂ ಇವರಿಬ್ಬರ ನಡುವೆ ಕೋಲಾಹಲ ಆಗಿ ಆ ಅಣ್ಣ ವಿಭಾವಸು ತಮ್ಮನಿಗೆ ಸುಪ್ರತೀಕನಿಗೆ ನೀನು ಆನೆ ಆಗಿಬಿಡು ಅಂತ ಶಾಪ ಕೊಟ್ಟ. ಸುಪ್ರತೀಕನು ಕೂಡ ಅಣ್ಣನಿಗೆ ವಿಭಾವಸುವಿಗೆ ಅಂತರ್ಜಲಚರ ಕಚ್ಚಪಃ ಸಂಭವಿಷ್ಯಸಿ, ನೀನೊಂದು ಆಮೆ ಆಗಿಬಿಡು ಅಂತ ಆ ಅಣ್ಣನಿಗೆ ಶಾಪ ಕೊಟ್ಟ. ಅದರಂತೆ ಅವರು ಆ ಶಾಪಗ್ರಸ್ತರಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾರೆ. ಆ ಆನೆ ನೀರು ಬೇಕು ಅಂತ ಅಲ್ಲಿ ಬಂದಾಗೆಲ್ಲ ಆಮೆ
ಆ ಆನೆಯನ್ನು ಹಿಂಸಿಸ್ತದೆ. ಆನೆಯು ಕೂಡ ಆಮೆಯನ್ನು ಹೊಡಿತದೆ. ಅಲ್ಲಿ ಹೋಗು, ಯದಿ ಶಕ್ನೋಷಿ ಭಕ್ಷಯ, ನಿನಗೆ ಸಾಧ್ಯ ಆದ್ರೆ ಅವರಿಬ್ಬರನ್ನು ತಿನ್ನು. ಅವರಿಬ್ರು ಮಹಾಬಲಿಷ್ಠರಾಗಿದ್ದಾರೆ. ಕಶ್ಯಪರು ಹೇಳಿದ. ಗರುಡ ತಂದೆಯನ್ನೇ ಕೇಳಿದೆ, ಅವರಿಬ್ಬರನ್ನು ಹೇಗೆ ಹಿಡಿಬೇಕು, ಒಂದು ಏನಾದ್ರೂ ಉಪಾಯವನ್ನು ಹೇಳು. ಅದಕ್ಕೆ ಕಶ್ಯಪರು ಹೇಳಿದ್ರು, ಯುದ್ಧ ಮಾಡಬೇಕು ಅಂತ ಆನೆ ಬಂದಾಗ ಆ ಆಮೆ ಉತ್ತಿಷ್ಠತಿ ಜಲಾತ್ತೂರ್ಣಂ, ನೀರಿನಿಂದ ಹೊರಗೆ ಬರ್ತದೆ. ಆ ನೀರಿನಿಂದ ಹೊರಗೆ ಬಂದಾಗ ಅದರ ಬಲ ಒಂದ್ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಕಶ್ಯಪರ ಅಭಿಪ್ರಾಯ ಇದ್ದಿರ್ಬೇಕು. ಜಲಜಂ ನಿರ್ಜಲಂ ತಾತ ಪ್ರಮತ್ತಂ ಚೈವ ವಾರಣಂ, ನೀರಿನಿಂದ ಹೊರಗೆ ಬಂದ ಆನೆ, ಎಚ್ಚರ ತಪ್ಪಿದ ಆನೆ, ಇವುಗಳಿಬ್ಬರನ್ನು ನೀನು ಹಿಡಿಬೇಕು, ಬೇರೆ ಉಪಾಯ ಇಲ್ಲ ಇದಕ್ಕೆ. ಹೀಗೆ ಗರುಡನಿಗೆ ಆ ಕಶ್ಯಪರು ಹೇಳಿದಾಗ ಅವನು ಹಾರಿ ಅಲ್ಲಿಗೆ ಬಂದ. ಆ ಪರ್ವತ ಇರುವಂತಹ ಉರಗ ಅನ್ನೋ ಪರ್ವತ ಇರುವಂತಹ ಪ್ರದೇಶಕ್ಕೆ ಬಂದ. ಅದೇ ಪ್ರಸಂಗದಲ್ಲಿ ಇವೆರಡು ಆನೆ ಮತ್ತು ಆಮೆಗಳ ಯುದ್ಧ ಯಾವಾಗ ನಡೆದಿತ್ತೋ ಅದನ್ನ ಕಾಯ್ತಾ ಕೂತಿದ್ದ. ಮುಂದೆ ಯುದ್ಧ ಪ್ರಾರಂಭ ಆಯಿತು. ಮುಹೂರ್ತ ಅಭವದ್ ಯುದ್ಧಂ ತಯೋಹೋ ಭೀಮ ಪ್ರದರ್ಶನಂ. ತಸ್ಮಾತ್ ಜಲಾತ್ ಕಶ್ಯಪ ಸ್ಥಳಮಾಸ್ಥಿತ. ನೀರನ್ನು ಬಿಟ್ಟು ಹೊರಗೆ ಬಂತು ಈ ಆಮೆ. ಸತುನಾಗ ಪ್ರಭಗ್ನೋಪಿ ಪಿಪಾಸುರ್ನ ನ್ಯವರ್ತತ. ನೀರು ಬೇಕಾಗಿತ್ತು ಅದಕ್ಕೆ ಆನೆಯು ಕೂಡ ಅಲ್ಲಿ ಒಳಗೆ ಬಂತು. ಉಭಾವೇವ ಸಮಸ್ತವತು ಜಗ್ರಾಹ ವಿನತಾಸುತಃ. ಅವರಿಬ್ಬರನ್ನು ಈ ಗರುಡ ತನ್ನ ಕೈಗಳ ಪಂಜದಿಂದ ಹಿಡಿದ. ಚರಣೇನತು ಸವ್ಯೇನ, ಎಡಗಾಲಿನಿಂದ, ನಾನು ಕೈಯಿಂದ ಅಂತ ಹೇಳಿದೆ, ಕೈಯಿಂದ ಅಲ್ಲ ಇಲ್ಲಿರೋದು, ಎಡ ಕಾಲಿನಿಂದ ಆ ಆನೆಯನ್ನು ಹಿಡಿದ, ಬಲ ಕಾಲಿನಿಂದ ಆಮೆಯನ್ನು ಹಿಡಿದ. ಹೀಗೆ ಎರಡನ್ನೂ ಕೂಡ ಹಿಡ್ಕೊಂಡು ಅವನು ಆಕಾಶಕ್ಕೆ ಹಾರಿದ. ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಅವರಿಬ್ಬರನ್ನು ತಿನ್ನಬೇಕು ಅಂತ. ಅತ್ತು ಕಾಮಃ ತಥೋ ವೀರಃ ಪೃಥ್ವೀ ತಲೆ ನೈಮಿಷಾರಣ್ಯಕ್ಕೆ ಬಂದು ತಲುಪಿದ. ಅಲ್ಲೊಂದು ದೊಡ್ಡ ವೃಕ್ಷ, ಯೋಜನದ್ವಯ ಮುಚ್ಚಿತಂ. ಅದರ ಒಂದು ದೊಡ್ಡ ಕೊಂಬೆ, ಪಂಚ ಯೋಜನಂ, 5 ಯೋಜನ ದೊಡ್ಡದಾಗಿರುವಂತಹ ಕೊಂಬೆ ಇತ್ತು ಅದಕ್ಕೆ. ಅಲ್ಲಿ ಇವನು ಕೂತ್ಕೊಂಡ, ಆ ಇಬ್ಬರನ್ನು ತಿನ್ನಬೇಕು ಅಂತ ಹೇಳಿ. ಆಗ ಅವನ ಭಾರಕ್ಕೆ ಅದು ಮುರಿದು ಕೆಳಗೆ ಬೀಳ್ಲಿಕ್ಕೆ ತೊಡಗಿತ್ತು. ಅಲ್ಲಿ ವೈಖಾನಸರು, ವಾಲಖಿಲ್ಯರು ಮೊದಲಾದ ಯತಿಗಳಿದ್ರು, ಸನ್ಯಾಸಿಗಳು, ಋಷಿಗಳು ಮೊದಲಾದವರೆಲ್ಲ. ವೈಖಾನಸನ್ ನಾಮ ಯತೀನ್ ವಾಲಖಿಲ್ಯ ಗಣಾನಪಿ. ಇವರಿಗೆ ತೊಂದರೆ ಆದೀತು ನನ್ನಿಂದ ಅಂತ ಅವನು ದುಃಖಪಟ್ಟ. ತನ್ನ ಮುಖದಿಂದ, ಕೊಕ್ಕಿನಿಂದ ಆ ಬೀಳ್ತಾ ಇರುವಂತಹ ರೆಂಬೆಯನ್ನ ಹಿಡ್ಕೊಂಡ. ವೃಷಯಸ್ಥೆ ಅಬ್ರುವನ್ ಸರ್ವೇ ಗರುಡೋಯಮಿತಿ ಸ್ಮಃ. ಇಷ್ಟೊಂದು ಭಾರವನ್ನ, ಗರು ಸಂಭಾರಂ ಪ್ರಗ್ರಸ್ಯ ಉತ್ಪತ್ತಿತಂ, ಗರುಡನ ಶಬ್ದಕ್ಕೆ ಮತ್ತೊಂದು ಇದೊಂದು ಅರ್ಥ. ಅಷ್ಟೊಂದು ಭಾರವಾದ ಆ ರೆಂಬೆಯನ್ನು ಕೂಡ ತನ್ನ ಕೊಕ್ಕಿನಲ್ಲಿ ಹಿಡಿದು ಇವನು ಹಾರ್ಲಿಕ್ಕೆ ಸಮರ್ಥನಾಗಿದ್ದಾನಲ್ಲ, ಆದ್ರಿಂದ ಇವನು ಗರುಡ ಅಂತ ಅವರು ಹೆಸರು ಕೊಟ್ಟರು. ಹಿಂದೆ ನಾವು ನೋಡಿದ್ದು ರೆಕ್ಕೆಗಳಿಂದ ಹಾರ್ತಾನೆ ಅಂತ. ಈಗ ನಾವು ನೋಡ್ತಾ ಇರುವಂತಹ ಅರ್ಥ, ಭಾರವನ್ನು ಹೊತ್ತು ಹಾರ್ತಾ ಇದ್ದಾನೆ, ಅದಕ್ಕಾಗಿ ಇವನು ಗರುಡ. ಪರಮಾತ್ಮನೂ ಕೂಡ ಗರುಡ ಶಬ್ದ ವಾಚ್ಯ, ಯಾಕೆಂದ್ರೆ ಜಗತ್ತಿನ ಭಾರವನ್ನೆಲ್ಲ ಹೊತ್ತು ಹಾರ್ತಾ ಇದ್ದಾನೆ, ಅದಕ್ಕಾಗಿ ಆತ ಗರುಡ ಅಂತ ಅವನ ನಿಷ್ಪತ್ತಿಯನ್ನು ತಿಳ್ಕೊಳ್ಬೇಕು. ನಾವು ಪರಮಾತ್ಮನ ವಾಚ್ಯತ್ವವನ್ನು ಹೀಗೆ ತಿಳ್ಕೊಳ್ಬೇಕು. ಇದೆಲ್ಲ ಪರಶುರಾಮರು ಭೀಷ್ಮರಿಗೆ ಹೇಳ್ತಾ ಇರುವಂತ ಕಥೆ. ನತ್ವನ್ಯಃ ಕ್ಷಮತೆ ಕಶ್ಚಿತ್ ಯಥಾಯಂ ವೀರ್ಯವಾನ್ ಖಗಃ ಋಷಯಸ್ತೆ ಅಬ್ರುವನ್ ಸರ್ವೇ ಗರುಡೋಯಮಿತಿ ಸ್ಮಃ. ಅಸೌ ಗಚ್ಚತಿ ಧರ್ಮಾತ್ವ ಗುರು ಭಾರ ಸಮನ್ವಿತಃ. ದೊಡ್ಡ ಭಾರವನ್ನು ಹೊತ್ತಿದ್ದಾನೆ. ಅಯಂ ಕ್ರೀಡನ್ ನಿವಾಕಾಶೆ ತಸ್ಮಾತ್ ಗರುಡ ಏವ ಸಹ. ಲೀಲೆಯಿಂದ ಆಕಾಶದಲ್ಲಿ ಹಾರ್ತಾ ಇದ್ದಾನಲ್ಲ, ಆದ್ರಿಂದ ಇವನು ಗರುಡನೇ ಆಗಿದ್ದಾನೆ. ಆ ರೆಂಬೆಯನ್ನು ಎಲ್ಲಿ ಹಾಕಬೇಕು ಅಂತ ಅವನು ಜಾಗಕ್ಕಾಗಿ ಕಾಯ್ತಾ ಇದ್ದ. ಆದರೆ ಎಲ್ಲಿಯೂ ಅಂತ ಒಂದು ಸ್ಥಳ ಕಾಣಲಿಲ್ಲ ಅವನಿಗೆ. ಅಲ್ಲಿ ಒಬ್ಬ ದೇವದೂತ ಆಕಾಶದಲ್ಲಿ ಅವನನ್ನ ಮಾತನಾಡಿಸಿ ಹೀಗೆ ಹೇಳಿದ,
ಸಮುದ್ರದ ಪರಿಸರದಲ್ಲಿ ಒಂದು ಕುವಿಂದ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಕುವಿಂದಾಹ ಪಾಪಕರ್ಮಿಣ, ದುಷ್ಟರಾದಂತಹ ಕುವಿಂದರು ಅನ್ನುವರು ಇದ್ದಾರೆ. ಅಲ್ಲಿ ಅವ್ರ ಮೇಲೆ ತಗೊಂಡು ಹೋಗಿ ಇದನ್ನು ಹಾಕು, ಋಷಿಗಳಿಗೂ ಏನಾಗೋದಿಲ್ಲ, ಮತ್ತೆ ಅವರೆಲ್ಲ ಸತ್ತು ಹೋಗ್ತಾರೆ. ಗರುಡ ಅದರಂತೆಯೇ ಮಾಡಿದ. ಆ ಕುವಿಂದರು ಅನ್ನೋರೆಲ್ಲ ಆ ರೆಂಬೆಯ ಭಾರವನ್ನ ತಾಳ್ಲಿಕ್ಕಾಗದೆ ಅದರ ಕೆಳಗೆ ನುಜ್ಜುಗುಜ್ಜಾಗಿ ಸತ್ತು ಹೋದರು. ತಯಾ ಹತಾಹ ಜನಪದಾಹ ತದಾ ಷಟ್ತ್ರಿಂಶತೋ ನೃಪ. ಷಡ್ವಿಂಶತ ಅಂತ ಕೆಲವು ಕಡೆ ಇದೆ, ಷಟ್ತ್ರಿಂಶತ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಅಷ್ಟು ಸಂಖ್ಯೆಯಲ್ಲಿದ್ದವರು ಅವರು 36 ಅಥವಾ 26 ಸಂಖ್ಯೆಯಲ್ಲಿದ್ದವರು ಆ ಪಾಪಿಗಳು ಅಂತ ಅದರ ಅರ್ಥ ಆಗ್ತದೆ. ಶಾಖಾಪತನ ಅಂತ ಆ ಪ್ರದೇಶಕ್ಕೆ ಹೆಸರಾಯ್ತಂತೆ. ಶಾಖೆ ಅಂದ್ರೆ ಕೊಂಬೆ, ಕೊಂಬೆ ಬಿದ್ದ ಜಾಗ ಅದು. ಅಲ್ಲಿ ಒಂದು ಪರ್ವತದ ಮೇಲೆ ಕೂತು ಭಕ್ಷಯಾಮಾಸ ತಾವುಭೌ, ಅವರಿಬ್ಬರನ್ನು ಒಂದು ತಿಂದು ಹಾಕಿಬಿಟ್ಟ. ಅವರ ರಕ್ತವನ್ನು ಕೂಡ ಕುಡಿದ, ಅವರ ಮೇಧಸ್ಸನ್ನು ತಿಂದ. ಮುಂದೆ ಸ್ವರ್ಗಕ್ಕೆ ಬಂದ. ಹಗಲು ರಾತ್ರಿ ಆ ಬೆಂಕಿಯೊಂದು ಆ ಅಮೃತದ ಸುತ್ತಲೂ ಇತ್ತು. ಇದಕ್ಕೇನು ಮಾಡಬೇಕು ಅಂತ ತುಂಬಾ ಚಿಂತೆ ಆಯ್ತು ಅವನಿಗೆ. ಪಕ್ಷಿತ್ವ ಆತ್ಮನೋ ದೃಷ್ಟ ಜ್ವಲಂತಂ ಚ ಹುತಾಶನಂ. ಚತುರ್ಮುಖ ಬ್ರಹ್ಮನ ಬಳಿಗೆ ಬಂದ, ಅವನನ್ನ ಕೇಳಿದೆ, ಮಹಾ ಕಾರ್ಯವೊಂದನ್ನು ಮಾಡಬೇಕಾಗಿದೆ, ತಾಯಿಯ ದಾಸ್ಯದಿಂದ ಅವಳನ್ನ ನಾನು ಮುಕ್ತವನ್ನಾಗಿ ಮಾಡಬೇಕಾಗಿದೆ, ಅಮೃತವನ್ನು ತಗೊಂಡು ಹೋಗಬೇಕಾಗಿದೆ, ಅಲ್ಲಿ ಬೆಂಕಿ ಇದೆ, ನಾನೇನ್ ಮಾಡಬೇಕು? ಅಗ್ನೇಹೇ ಸಂಶಮನೋಪಾಯಂ ಉತ್ಸ್ಮಯನ್ ಸ ಪುನಃ ಪುನಃ. ಆಗ ಪಿತಾಮಹ ಅವನಿಗೆ ಈ ಉಪಾಯವನ್ನು ಹೇಳಿದೆ. ಈ ಬೆಂಕಿ ನೀರಿನಿಂದ ಅಥವಾ ತುಪ್ಪ, ಬೆಣ್ಣೆ ಇವುಗಳಿಂದಾದರೂ ಕೂಡ ನಾಶ ಹೊಂದಿಬಿಡ್ತದೆ. ನೀರಿನಿಂದ ನಾಶ ಹೊಂದೋದು ನಮಗೆಲ್ಲ ಗೊತ್ತಿದ್ದೇ ಇದೆ. ತುಪ್ಪದಿಂದ ನಾಶ ಹೊಂದೋದು ಹೇಗೆ? ಶರೀರಸ್ಥೋಪಿ ಭೂತಾನಂ ಕಿಂ ಪುನಃ ಪ್ರಜ್ವಲನ್ ಭುವಿ. ಬಹಳ ದೊಡ್ಡ ಪ್ರಮಾಣದ ತುಪ್ಪ ಇತ್ಯಾದಿಗಳು ಬಿದ್ದರೆ ಅಗ್ನಿಮಾಂದ್ಯ ಆಗ್ತದಲ್ಲ, ಆಗ ಬೆಂಕಿ ನಷ್ಟವಾಗಿ ಹೋಗ್ತದೆ. ಹೀಗೆ ಬೆಂಕಿಯನ್ನು ಆರಿಸಲಿಕ್ಕೆ 2 ಉಪಾಯ. ಒಂದು, ನೀರನ್ನು ಅದರ ಮೇಲೆ ಸುರಿಯುವುದು. ಇನ್ನೊಂದು, ದೊಡ್ಡ ಪ್ರಮಾಣದ ತುಪ್ಪ, ಬೆಣ್ಣೆ ಮೊದಲಾದವುಗಳು ಅದರ ಮೇಲೆ ಸುರಿಯೋದು. ನಮ್ಮ ಶರೀರದಲ್ಲಿರುವ ಬೆಂಕಿಗೆ ವಿಪರೀತ ಪ್ರಮಾಣದ ತುಪ್ಪ, ಬೆಣ್ಣೆಗಳ ಸೇವನೆಯಿಂದ ಮಂದವಾಗ್ತದೆ, ಮಂದಾಗ್ನಿತ್ವ ಬಂದ್ಬಿಡ್ತದೆ ಅಂದಿದ್ದಾಗ ಈ ಬೇರೆ ಅಗ್ನಿ ಗತಿ ಏನು? ಆದ್ರಿಂದ ನೀರನ್ನಾಗಲಿ ಬೆಣ್ಣೆಯನ್ನಾಗಲಿ ಆ ಬೆಂಕಿಯ ಮೇಲೆ ನೀನು ಸುರಿ, ಆಗ ನಿನಗೆ ಬೆಂಕಿ ಏನು ಮಾಡೋದಿಲ್ಲ ಅಂತ ಚತುರ್ಮುಖ ಬ್ರಹ್ಮ ಅವನಿಗೆ ಉಪಾಯ ಹೇಳಿದೆ. ಅದರಂತೆ ಗರುಡ ಒಂದು ಗೋಕುಲಕ್ಕೆ ಹೋದ. ಬೆಸ್ತರಿರುವಂತ, ಈ ಗೋಪಾಲಕರಿರುವಂತ ಜಾಗಕ್ಕೆ. ಒಂದು ದೊಡ್ಡ ಕಲಶದಲ್ಲಿ ಬೆಣ್ಣೆ ಇತ್ತು, ಅದನ್ನ ತಗೊಂಡ. ಹುತಾಶನಂ ಅಪಕ್ರಮ್ಯ ನವನೀತಂ ಅಪಾತಯಿತ, ಅಲ್ಲಿ ಬೆಣ್ಣೆ ಹಾಕಿಬಿಟ್ಟ. ಮಂದವೇಗ ಅಭವತ್ ಅರ್ಚಿಷ್ಮಾನ್, ಆಗ ಬೆಂಕಿ ಮಂದವೇಗ ಆಗಿ ಹೋಗಿಬಿಡ್ತು. ಸರ್ಪಿಷಾತೇನ ತರ್ಪಿತಃ ಧೂಮಮೇವ ವಿಸರ್ಜ ಸಸರ್ಜ. ಆ ಬೆಂಕಿ ಉರಿಯೋದನ್ನು ನಿಲ್ಲಿಸಿ ಕೇವಲ ಹೊಗೆ ಕಾರ್ಲಿಕ್ಕೆ ಪ್ರಾರಂಭಿಸಿತು. ಅಲ್ಲಿರುವಂತಹ ರಾಕ್ಷಸರನ್ನ ತನ್ನ ರೆಕ್ಕೆಗಳ ಬಡಿತದಿಂದ ಇವನು ಕೊಂದು ಹಾಕಿದ ಅನೇಕ ಜನರನ್ನ. ಅಲ್ಲೊಂದು ಚಕ್ರ ಇತ್ತು, ದೊಡ್ಡ ಚಕ್ರ ಆ ಅಮೃತಕ್ಕೆ ಕಾವಲಾಗಿತ್ತು. ಅದನ್ನು ಶಿರಸಾಭಿತ್ವ, ಆ ಚಕ್ರವನ್ನು ನುಚ್ಚು ನೂರು ಮಾಡಿದ. ಉಜ್ಜಹಾರ ತತ ಶೀಘ್ರಂ ಅಮೃತಂ ಭುಜಗಾಸನ, ಅದನ್ನು ಮೇಲೆತ್ತಿದ. ಆಗ ಇಂದ್ರ ದೇವತೆಗಳ ಜೊತೆಗೆ ಅಲ್ಲಿ ಯುದ್ಧಕ್ಕೆ ಬಂದ. ಮಾತಲಿ ಸಾರಥಿಯಾಗಿದ್ದ, ರಥವನ್ನು ಏರಿ ಇಂದ್ರ ಅಲ್ಲಿಗೆ ಬಂದ. ವಜ್ರವನ್ನ ಗರುಡನ ಮೇಲೆ ಪ್ರಯೋಗ ಮಾಡಿದ. ವಜ್ರಂ ಸಹಸ್ರನಯನ ತಿಗ್ಮವೇಗ ಪರಾಕ್ರಮ ಉತ್ಸಿಸೃಕ್ಷಂತಂ ಆಜ್ಞಾಯ ವಜ್ರಂ ವೈ ತ್ರಿದಶೇಶ್ವರಂ. ಈ ಗರುಡನಿಗೆ ಆ ವಜ್ರದ ಪ್ರಭಾವ ಎಲ್ಲ ಗೊತ್ತಿತ್ತು. ಆಯುಧಾನಾಂ ವರಂ ವಜ್ರಂ, ಆಯುಧಾನಾಂ ವರಂ ವಜ್ರಂ ಓಷಧೀನಾಂ ಯಥಾ ಯವಃ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಂ ಅಂತ ಮಾರ್ಕಂಡೇಯ ಪುರಾಣದ ಒಂದು ಮಾತು. ಆಯುಧಾನಾಂ ಅಹಂ ವಜ್ರಂ ಅಂತ ಭಗವದ್ಗೀತಾದಲ್ಲಿ
ನಾನು ಆಯುಧಗಳಲ್ಲಿ ವಜ್ರಾಯುಧದ ರೂಪದಲ್ಲಿದ್ದೇನೆ, ವಜ್ರಾಯುಧಕ್ಕೆ ಶ್ರೇಷ್ಠತೆಯನ್ನು ಕೊಟ್ಟವನು ನಾನೇ ಅಂತ ಕೃಷ್ಣ ಹೇಳಿದ ಮಾತು ಕೂಡ ಒಂದಿದೆ. ದೊಡ್ಡ ಒಂದು ವರ ಈ ಇಂದ್ರನಿಗಿದೆ, ನಾನು ಈ ವಜ್ರಾಯುಧಕ್ಕೆ ಒಂದು ಮಾನ್ಯತೆ ಕೊಡಬೇಕು. ಅಂದು ಮುಂಚಾಮೇಕಂ ತನೂರುಹಂ, ನನ್ನ ಒಂದು ಮೈ ಮೇಲೆ ಬೆಳೆದಂತಹ ಒಂದು ಕೂದಲು, ತನೂರುಹ ಅಂದ್ರೆ ಕೂದಲು ಆಗ್ಬಹುದು ಅಥವಾ ಆ ಒಂದು ಗರಿಯೂ ಆಗ್ಬಹುದು, ಅದನ್ನ ಒಂದನ್ನು ನಾನು ಬೀಳಿಸ್ತೇನೆ, ಇವನು ಹೊಡೆಯಲಿ. ದೃಷ್ಟ ವಜ್ರಂ ವಿಷಕ್ತಂ ವೈ ಪಕ್ಷಿಪರಣಿ ಅಬ್ರುವನ್ ವಚಃ. ಆಗ ಇಂದ್ರ ಆ ವಜ್ರಾಯುಧದಿಂದ ಗರುಡನನ್ನ ಹೊಡೆದ. ಋಷಯಸ್ತಂ ವಿಜಾನಂತಿ ಆಗ್ನೇಯಂ ವೈಷ್ಣವಂ ಪುನಃ. ಆದ್ರೆ ಅವನಿಗೆ ಮಾತ್ರ ಏನೂ ಆಗಲಿಲ್ಲ. ಋಷಿಗಳು ಆ ಗರುಡನನ್ನ ಸ್ತುತಿಸಿದರು. ವೇದಾಭಿಷ್ಟುತಂ ಅತ್ಯರ್ಥಂ, ವೇದಗಳಲ್ಲಿ ಅವನು ಸ್ತುತ್ಯನಾಗಿದ್ದಾನೆ. ಸ್ವರ್ಗ ಮಾರ್ಗ ಫಲಪ್ರದಂ, ಎಲ್ಲ ಸಾಧಕರಿಗೂ ಕೂಡ ಅಧ್ಯಾತ್ಮದ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥವನು ಕೂಡ ಈ ಗರುಡ ಆಗಿದ್ದಾನೆ. ಗರುಡೋ ಧ್ಯಾನ ಗೋಚರಂ ಅಂತ ಅವನನ್ನ ಧ್ಯಾನಕ್ಕೆ ಪ್ರೇರಕ ಅಂತ ಗರುಡನನ್ನು ಹೇಳ್ತಾರೆ. ಮತ್ತೊಂದು ವೈದಿಕ ಶ್ರವಣೆ ವಿಪಹ ಅಂತ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ಮಾತು. ಗರುಡೋ ಧ್ಯಾನ ಗೋಚರಂ, ನಮ್ಮ ಕಡೆಯಿಂದ ಧ್ಯಾನ ಮಾಡಿಸುವವನು ಗರುಡನೇ, ಅದು ಉಪನಿಷತ್ ಭಾಷ್ಯದಲ್ಲೇ ಬಂದದ್ದು. ಶೇಷೋ ವ್ಯಾಖ್ಯಾನ ಗೋಚರಂ, ಶೇಷ ನಮ್ಮ ಕೈಯಿಂದ ವ್ಯಾಖ್ಯಾನ ಮಾಡಿಸ್ತಾನೆ. ರುದ್ರಸ್ತು ಮನನಾಖ್ಯಂಚ, ನಮ್ಮ ಕೈಯಿಂದ ಮನನ ಮಾಡಿಸುವವನು ರುದ್ರ. ಗರುಡ ಶೇಷ ರುದ್ರರು ಹೀಗೆ ರುದ್ರ ಮನನವನ್ನು ಮಾಡಿಸ್ತಾನೆ, ಶೇಷ ವ್ಯಾಖ್ಯಾನ ಮಾಡಿಸ್ತಾನೆ, ಗರುಡ ಧ್ಯಾನ ಮಾಡಿಸ್ತಾನೆ. ಮತ್ತು ವೈದಿಕ ಶ್ರವಣೇ ವಿಪಹ, ವೈದಿಕ ಶಾಸ್ತ್ರಗಳನ್ನು ನಮಗೆ ಶ್ರವಣ ಮಾಡಿಸುವವನು ಈ ಗರುಡ ಅಂತ ಉಪನಿಷತ್ ಭಾಷೆಯಲ್ಲಿ ಮತ್ತೊಂದು ಕಡೆ ಇದೆ. ತಾಂತ್ರಿಕೆ ಶೇಷ ರುದ್ರವಚ, ಅಪೌರುಷೇಯವಾದ ವೇದದ ಶ್ರವಣಕ್ಕೆ ಬೇಕಾದ ಶಕ್ತಿ ನಮಗೆ ಬರೋದು ಗರುಡನಿಂದ, ಅದು ಶುದ್ಧ ಬರೋದು. ವಿಷ್ಣುವ್ರ ವಿಷಯ ಧರ್ಮೇಶು ಜ್ಞಾನಾದಿಶು ಚತುರ್ಮುಖ ಶುದ್ಧಾಂ ದಧಾತ್ ಭೂತಾನಾಂ. ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಗಳಿಸಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡುವವನು ಚತುರ್ಮುಖ. ವೈದಿಕ ಶ್ರವಣೇ ವಿಪಹ, ವೇದಾಧ್ಯಯನ ಮಾಡಲಿಕ್ಕೆ ಶ್ರವಣ ಮಾಡಲಿಕ್ಕೆ ನಮಗೆ ಬೇಕಾದ ಆಸಕ್ತಿಯನ್ನು ಕೊಡುವವನು ವಿಪ. ತಾಂತ್ರಿಕೆ ಶೇಷ ರುದ್ರವಚ. ನಮಗೆ ಶೇಷ ಮತ್ತು ರುದ್ರರಿಬ್ಬರು ಕೂಡ ಅಪೌರುಷೇಯ ಗ್ರಂಥ ಬಿಟ್ಟು ಬೇರೆ ಗ್ರಂಥಗಳ ಅಧ್ಯಯನದಲ್ಲಿ ಶ್ರದ್ಧಾ ಕೊಡುವಂಥವ್ರು. ಹೀಗೆ ಗರುಡ ಶೇಷ ರುದ್ರದ ಒಂದು ಸ್ತೋತ್ರ, ಅವರ ಮಹತ್ವ, ನಮ್ಮ ಸಾಧನೆಯಲ್ಲಿ ಅವರ ಮಹತ್ವ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಐತರಿ ಉಪನಿಷತ್ನಲ್ಲಿ ಕೂಡ ಹೀಗೆ ವರ್ಣನೆ ಇದೆ. ಚತ್ವಾರ ಪುರುಷ ಇತಿ ಬಾಧ್ವ, 4 ಜನ ಪುರುಷರಿದ್ದಾರಂತೆ. ಬಾಧ್ವ ಅಂದ್ರೆ ಮುಖ್ಯ ಪ್ರಾಣ ಹಾಗೆ ಹೇಳ್ತಾನೆ. ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷೋ ಮಹಾಪುರುಷ ಅಂತ. ಅಲ್ಲಿ ಶರೀರ ಪುರುಷ ಅಂದ್ರೆ ಈ ಸರ್ವ ದೇಹಾಭಿಮಾನಿ ಶರೀರ ಪುರುಷ ಶಿವ, ಎಲ್ಲರ ದೇಹಕ್ಕೆ ಅಭಿಮಾನಿ. ಸರ್ವ ವರ್ಣಾಭಿಮಾನಿಯಾದವನು ಶೇಷ, ಅವನು ಛಾಂದಸ ಪುರುಷ. ಸರ್ವ ವೇದಾಭಿಮಾನ್ಯವ ಗರುಡೋ ವೇದ ಪುರುಷ, ಎಲ್ಲ ವೇದಕ್ಕೂ ಅಭಿಮಾನಿಯಾದಂತಹ ಗರುಡನನ್ನ ವೇದ ಪುರುಷ ಅಂತ ವರ್ಣಿಸ್ತಾರೆ. ಆ ಗರುಡನಲ್ಲಿ ಇರುವಂತಹ ರೂಪ ಯಾವುದು, ಅದನ್ನು ಅಲ್ಲೇ ಆ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಹೀಗೆ ವರ್ಣನೆ ಮಾಡಿದ್ದಾರೆ. ಸಂಕರ್ಷಣಾಖ್ಯಸ್ತು ಹರಿಹಿ ಸಾರಹ ಗರುಡಸ್ಯ ಚ. ಸಂಕರ್ಷಣ ರೂಪಿಯಾದ ಭಗವಂತ ಆ ಗರುಡನಿಗೆ ನಿಯಾಮಕನಾಗಿದ್ದಾನೆ. ಎಲ್ಲಾ ವೇದಾಭ್ಯಾಸಿಗಳಿಗೆ ಜ್ಞಾನ ಕೊಡುವಂಥವನು ಅವನು. ಅದಕ್ಕಾಗಿ ಅವನನ್ನ ಸಂಕರ್ಷಣ ಅಂತ ಹೀಗೆ ವರ್ಣಿಸ್ತಾರಂತೆ. ಹೀಗೆ ಶಿವ ಮತ್ತೆ ಗರುಡ, ಶಿವ ಶೇಷ ಗರುಡ ಮತ್ತೆ ಸಂವತ್ಸರ ಪುರುಷನಾದಂತಹ ಚತುರ್ಮುಖ ಬ್ರಹ್ಮ, ಇವರಿಬ್ಬರಲ್ಲಿ ಆ ಭಗವಂತನ ರೂಪಗಳು. ಅನಿರುದ್ಧ ರೂಪಿಯಾದಂತಹ ಭಗವಂತ ಶಿವನಿಗೆ ನಿಯಾಮಕನಾಗಿದ್ದಾನೆ. ವಾಸುದೇವನೇ ಶೇಷನಿಗೆ ನಿಯಾಮಕನಾಗಿದ್ದಾನೆ. ವಾಸುದೇವ ಶೇಷಸ್ಯ ಸಾರಃ, ಅನಿರುದ್ಧ ನಾಮ ಶಿವಸ್ಯ ಸಾರಃ. ಸಂಕರ್ಷಣಾಖ್ಯಸ್ತು ಹರಿ ಗರುಡಸ್ಯ ಸಾರಃ, ಗರುಡನಿಗೆ ನಿಯಾಮಕನಾಗಿದ್ದಾನೆ. ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಈ ಚತುರ್ಮುಖ ಬ್ರಹ್ಮನಲ್ಲಿ ನಿಯಾಮಕನಾಗಿರ್ತಾನೆ. ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿಹಿ. ಹೀಗೆ ಅನಿರುದ್ಧ ಮತ್ತೆ
ಸಂಕರ್ಷಣ, ವಾಸುದೇವ ಮತ್ತೆ ಪ್ರದ್ಯುಮ್ನ ಅನ್ನುವಂಥ 4 ರೂಪಗಳ ಉಪಾಸನೆ ಇದು. ಶೇಷ, ಮೊದಲು ಶಿವ, ಶೇಷ, ಗರುಡ ಮತ್ತೆ ಚತುರ್ಮುಖ ಬ್ರಹ್ಮರಲ್ಲಿ ಇಂತಹ ಮಹತ್ವ ಇದೆ ಗರುಡನಿಗೆ. ತನುಪರ್ಣಂ ಸುಪರ್ಣಸ್ಯ ಜಗೃಹು ಬರ್ಹಿಣಸ್ತದ. ಆ ವಜ್ರಾಯುಧ ತನಗೇನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೋರಿಸಿದ್ನಲ್ಲ ಈ ಗರುಡ, ಒಂದು ರೆಕ್ಕೆಯನ್ನು ಹೊರಗೆ ಬಿಟ್ನಲ್ಲ, ಕೆಳಗೆ ಬೀಳಿಸಿದ್ನಲ್ಲ, ಅದನ್ನ ಈ ನವಿಲುಗಳು ಸ್ವೀಕಾರ ಮಾಡಿದವು. ಮಯೂರಾಹ ವಿಸ್ಮಿತಾ ಸರ್ವೇ ಆರ್ದ್ರವಂತಿ ಸ್ಮ ವಜ್ರಿಣಂ. ಮುಂದೆ ಅವನಿಗೆ ಗರುಡನಿಗೆ ಅವು ಗೌರವ ಕೊಟ್ಟು ಅಂತ ಕೂಡ ವರ್ಣನೆ ಮಾಡ್ತಾರೆ. ಅವನು ಮುಂದೆ ಏನ್ ಮಾಡಿದ? ಇಂದ್ರ ಆ ಗರುಡನನ್ನ ಸ್ತುತಿಸಿದ. ನಮಯ ರಕ್ಷಾ ಶಕ್ಯ ಕರ್ತು ಅಥೋನ್ಯತ ಇದಂ ವಜ್ರಂ ಮಯಾ ಸಾರ್ಧಂ ನಿವೃತ್ತಂ ಹಿ ಯಥಾಗತಂ. ನನ್ನ ವಜ್ರಾಯುಧದಿಂದ ನಿನ್ನನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನನಗೆ, ಅಂತ ಮಹಾಬಲಿಷ್ಠನಾದಂತಹ ವ್ಯಕ್ತಿ ಆಗಿದ್ದೀನಿ ನೀನು ಅಂತ ಹೇಳಿ ಇಂದ್ರ ಹೊರಟು ಹೋಗ್ಬಿಟ್ಟ. ಆಗ ಗರುಡ ಕದ್ರು ಅಭ್ಯಭಗಂ ತೂರ್ಣಂ. ಕದ್ರು ತನ್ನ ತಾಯಿ ಏನಿದ್ಲು ಅವಳ ಹತ್ರ ಬಂದ, ಅವಳಿಗೆ ಅಮೃತವನ್ನು ತೋರಿಸಿದ. ಅದಾಸಿ ಸಾ ಭವತ್ವದ್ಯ, ಅವಳಿಗೆ ಇನ್ನು ಮುಂದೆ ದಾಸಿ ಆಗದಿರಲಿ, ಅವಳಿಗೆ ದಾಸ್ಯ ಭಾವ ನಿವೃತ್ತವಾಗಲಿ ಅಂತ ಆ ಕದ್ರುವನ್ನು ಕೇಳಿದ. ಸ್ವಾಗತಂ, ನಿನಗೆ ಸ್ವಾಗತ ಆಗಲಿ. ಅದಾಸಿ ಜನನೀ ತೇದ್ಯ, ನಿನ್ನ ತಾಯಿ ಇನ್ನು ಮುಂದೆ ದಾಸಳಾಗಿರುವುದಿಲ್ಲ, ದಾಸ್ಯದಿಂದ ಅವಳು ಮುಕ್ತಳಾಗಿದ್ದಾಳೆ ಅಂತ ಅವಳಿಗೆ ಮುಕ್ತಿಯನ್ನು ಕೊಟ್ಟಳು ಈ ಕದ್ರು. ವಿನತೆ ಆ ದಾಸ್ಯದಿಂದ ಮುಕ್ತಳಾಗಿ ತನ್ನ ಮನೆಗೆ ಹೊರಟು ಹೋದ್ಲು. ಈ ಕಡೆ ಸ್ಮೃತ್ವ ನಿಕೃತ್ಯ ವಿಜಯ ಮಾತು ಸಂಪ್ರತಿಪದ್ಯಚ, ಮೋಸದಿಂದ ತನ್ನ ತಾಯಿಯನ್ನು ಸೋಲಿಸಿದ್ರಲ್ಲ ಇವರು, ಅದನ್ನ ಅವನೇನು ಆಲೋಚನೆ ಮಾಡಿದ? ಬಹುಹು ಅಸಿತ ಪ್ರಖ್ಯಾಹ ನಿಕೃತ್ಯ ವೈ ಜಿತಮ್ಮಯ ಉಜ್ಜಹಾರ ಅಮೃತಂ ತೂರ್ಣಂ ಉತ್ಪಪಾತ ಚ ರಂಹಸ. ಮತ್ತೆ ಅಮೃತ ಕಲಶವನ್ನು ತಗೊಂಡ ಅಲ್ಲಿಂದ ಹಾರಿಬಿಟ್ಟ. ಹಾರಿ ಸ್ವರ್ಗದ ಕಡೆ ಹೋದ. ಆಗ ಕದ್ರು ಅವನಿಗೆ ಈ ತರ ಹೇಳಿದ್ರು, ಕಿಮರ್ಥಂ ವೈನತೆಯ ತ್ವಂ ಆಹೃತ್ಯ ಅಮೃತಂ ಉತ್ತಮಂ. ಈ ಅಮೃತವನ್ನು ತಗೊಂಡು ಹಾರಿ ಹೋಗ್ತಾ ಇದ್ದಲ್ಲ ಯಾಕೆ? ಮತ್ತೆ ದುರ್ಬುದ್ಧಿ ಆದವನೇ, ನನಗೆ ಇದನ್ನು ಕೊಡ್ತಾ ಇಲ್ಲ ಯಾಕೆ? ನೀನು ಕೊಟ್ಟ ಮಾತಿನಂತೆ ಇಲ್ಲೇ ಉಳಿಸ್ಕೋಬೇಕಾಗಿತ್ತಲ್ಲ. ಆಗ ಅವನು ಹೇಳಿದ, ಅಮೃತ ಆಹರಣವನ್ನು ನಾನು ಮಾಡಿದ್ದೇನೆ, ಅಮೃತವನ್ನು ತರುವ ಕೆಲಸ ತಾಯಿ ಸಲುವಾಗಿ. ಭವತ್ಯ ವಚನಾತ್ ಏತತ್ ಆಹಾರ ಅಮೃತ ಮಿತ್ಯುತ, ಅಮೃತವನ್ನು ತಾ ಅಂತ ಹೇಳಿದ್ದು ತಂದಿದ್ದೇನೆ. ಆಹೃತಂ ತದಿದಂ ಶೀಘ್ರಂ ಮುಕ್ತಾತಿ ಜನನೀಯ ಮಮ, ಅಮೃತ ತಂದಾಯಿತು, ತಾಯಿ ಮುಕ್ತವಾಗಿಯೂ ಆಯಿತು. ಹರಾಮ್ಯೇಶ ಪುನಸ್ತತ್ರ ಯತ ಏತನ್ ಮಯಾಹೃತಂ, ಅದನ್ನ ನಾನು ಮರಳಿ ಈಗ ತಗೊಂಡು ಹೋಗ್ತೇನೆ. ನೀನು ನನಗೆ ಅಮೃತವನ್ನು ಕೊಡು ಅಂತ ಹೇಳಿದ್ರೆ, ಇದಿಮಾಂ ಭವತಿ ಬ್ರೂಯಾತ್ ಅಮೃತಂ ಚ ಮೇ ದೀಯತಾಂ, ಅಮೃತವನ್ನು ನನಗೆ ಕೊಡುವಂತ ನೀನು ಕೇಳಿದ್ರೆ ಆಗ ಅಮೃತವನ್ನು ಕೊಡ್ತಿದ್ದೆ. ಅಮೃತವನ್ನು ಕೊಡುವಂತ ನೀನೇನನ್ನು ಕೇಳಲಿಲ್ಲ. ನಾನೀಗ ತಾಯಿಯನ್ನ ಧರ್ಮಕ್ಕನುಸಾರವಾಗಿ ನ್ಯಾಯಕ್ಕನುಸಾರವಾಗಿ ಬಿಡಿಸ್ಕೊಂಡಿದ್ದೇನೆ ಅಂತ ಅವಳಿಗೆ ಉತ್ತರ ಕೊಟ್ಟ. ಗರುಡ ಪುರಂದರ ಇಂದ್ರನ ಹತ್ರ ಹೋದ, ಹೇಳಿದ, ತಾಯಿ ಸಲುವಾಗಿ ನೀನು ತಗೊಂಡು ಹೋಗಿದ್ದೆ, ಅವಳೀಗ ದಾಸ್ಯದಿಂದ ಮುಕ್ತಳಾಗಿದ್ದಾಳೆ, ನೀನು ಅಮೃತವನ್ನು ತಗೋ ಅಂತ ಹೇಳಿದ. ದಿಷ್ಟ್ಯತಿ ವಾಸವ, ಅದೃಷ್ಟದಿಂದ ಆ ಅಮೃತ ದುಷ್ಟರ ಪಾಲಾಗದಂತೆ ಮಾಡಿದೆಯಲ್ಲ ನೀನು ಅಂತ ಆ ಇಂದ್ರನ ಅಭಿಪ್ರಾಯ ಇದ್ದಿರಬೇಕು. ಬಹಳ ಒಳ್ಳೆ ಕೆಲಸ ಮಾಡಿದೆ. ಆಗ ಋಷಿಗಳು ಕೂಡ ಆ ಇಂದ್ರನನ್ನ ಪ್ರಶಂಸಿಸಿದರು, ದೇವತೆಗಳೆಲ್ಲರೂ ಪ್ರಶಂಸಿಸಿದರು. ಊಚು ಪುರಂದರಂ ಹೃಷ್ಟಾಹ ಗರುಡೋ ಲಭತಾಂಬರಂ, ಗರುಡನಿಗೊಂದು ವರ ಕೊಡು ಅಂತ ಕೇಳಿದ್ರಂತ ಅವರೆಲ್ಲ. ಜನಿಷ್ಯತಿ ಹೃಷಿಕೇಶ ಸ್ವಯಮೇವೈಷ ಪಕ್ಷಿರಾಟ್ ಕೇಶವ ಪುಂಡರೀಕಾಕ್ಷ, ಕೇಶವ ಪುಂಡರೀಕಾಕ್ಷ ಇತ್ಯಾದಿ ಶಬ್ದ ವಾಚ್ಯನಾದಂಥ ಈ ಗರುಡನೇ ಮುಂದೆ ಕೃಷ್ಣನಾಗಿ ಜನಿಸ್ತಾನೆ. ಸ್ವಯಂ ಧರ್ಮಸ್ಯ ರಕ್ಷಾರ್ಥಂ ವಿಭಜ್ಯ ಭುಜಗಾಸನ ಏಷತೆ ಪಾಂಡವ ಶ್ರೇಷ್ಠ ಗರುಡೋಥ ಪತತ್ವಿರಾಟ್ ಸುಪರ್ಣೋ ವೈನತೇಯಶ್ಚ ಕೀರ್ತಿತೋ ಭದ್ರಮಸ್ತುತೆ. ಇಲ್ಲಿ ಈ ಥರದ ಮಾತು ಬಂತಲ್ಲ, ಈ ಪಕ್ಷಿರಾಟ್ ಆದಂತಹ ಈ ಗರುಡನೇ ಸ್ವಯಂ ಕೇಶವನಾಗಿ ಶೂರಪುತ್ರಸ್ಯ ವೇಶ್ಮನಿ, ವಸುದೇವನ ಮನೆಯಲ್ಲಿ ಜನಿಸ್ತಾನೆ ಅಂತ ಈಗ ಬಂತಲ್ಲ. ಗರುಡನೇ ಜನಿಸುವುದು ಅಂತಂದ್ರೆ ನಾವೀಗಾಗಲೇ ನೋಡಿದಂತೆ ಗರುಡನ ಅಂತರ್ಯಾಮಿ ಆದಂತಹ, ಗರುಡನ ಸಾರನಾದಂತಹ ಸಂಕರ್ಷಣ, ಅವನು
ಜನಿಸ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಅಂತರ್ಯಾಮಿಯ ಸ್ತುತಿ ಅಂತ ಅನೇಕ ಕಡೆ ಭಾಗವತ ತಾತ್ಪರ್ಯ ಮೊದಲಾದ ಕಡೆ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಬೇಕಾದಂತಹ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಸ್ವಯಂ ಗರುಡನೇ ಕೃಷ್ಣನಾಗಿ ಹುಟ್ಟುವುದಲ್ಲ, ಗರುಡ 5ನೇ ಕಕ್ಷಾದಲ್ಲಿರುವಂತಹ ಒಬ್ಬ ದೇವತೆ ಮಾತ್ರ. ಆ ಗರುಡನೇ ಕೃಷ್ಣನಾಗಿ ಹುಟ್ಟುವುದು ಅಂದ್ರೆ ಗರುಡನ ಅಂತರ್ಯಾಮಿ ಆದಂತಹ ಭಗವಂತನೇ ಆ ಥರ ಹುಟ್ಟೋದು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ಥರ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸ್ವಯಂ ಧರ್ಮಸ್ಯ ರಕ್ಷಾರ್ಥಂ, ಧರ್ಮದ ರಕ್ಷಣೆಗಾಗಿ ಹುಟ್ಟುತ್ತಾನೆ ಈ ಭಗವಂತ ಅಂತ ಅಲ್ಲಿ ವರ್ಣನೆ ಇದೆ. ಭೀಷ್ಮರು ಆ ಯುಧಿಷ್ಠಿರನಿಗೆ ಆ ಕಥೆಯನ್ನೆಲ್ಲ ಹೇಳಿ ಸಮಾಪ್ತ ಮಾಡಿದರು. ಇದು ಗರುಡನ ಕಥೆ. ಕೀರ್ತಿತಃ ಭದ್ರಮಸ್ತುತೆ, ನಿನಗೆ ಒಳ್ಳೇದಾಗಲಿ. ತದೇತತ್ ದದತಾಂ ಶ್ರೇಷ್ಠ ಮಯಾ ಆಖ್ಯಾನಂ ಪ್ರಕೀರ್ತಿತಂ. ದದತಾಂ ಶ್ರೇಷ್ಠ ಅಥವಾ ಭರತಾಂ ಶ್ರೇಷ್ಠ ಅಂತ ಪಾಠ ಇದೆ. ಸುಪರ್ಣಸ್ಯ ಮಹಾಬಾಹೋ ಕಿಂ ಭೂಯಃ ಕಥೆಯಾಮಿತೆ. ಹೀಗೆ ನಿನಗೆ ಗರುಡನ ಕಥೆಯನ್ನು ಹೇಳಿದ್ದೇನೆ, ಮತ್ತೆ ಹೆಚ್ಚಿನ ಕಥೆಯನ್ನ ನಾನು ಏನು ಹೇಳಬೇಕು ಅಂತ ಅವ್ರು ಕೇಳಿದ್ರು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು ಈಗ ಮುಕ್ತಾಯ ಕಂಡದ್ದು 12ನೇ ಅಧ್ಯಾಯ. ದೀರ್ಘವಾದಂತಹ ಅಧ್ಯಾಯ ಇದು ಆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 29ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಇದು ಈಗ ನಾವು ನೋಡಿ ಮುಗಿಸಿದಂತಹ ಅಧ್ಯಾಯ 25ನೇದ್ದು. ಗರುಡನ ಉಪಾಖ್ಯಾನ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿ ಮುಕ್ತಾಯ ಕಂಡಿದೆ.